press the bell icon on the YouTube app and never miss another update. Let us continue from the previous problem. So we have 72 question in front of you, dear students. They have given, let n square not equal to n pi plus 1 and n belongs to n, capital N, natural numbers, then the value of the integral. ಅಲ್ಲಿ ನೋಡಿದ ತಕ್ಷಣ ಸ್ವಲ್ಪ ಭಯ ಅನಿಸುತ್ತಲ್ವಾ, ಏನೇನೋ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ ಸೈನ್ ಆಫ್ 2 ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಫಾರ್ simplicity, to make the problem simplified, first let us put x square minus 1 is equal to t ಬರ್ಕೋಣ. So differentiate on both side ಮಾಡಿದ್ರೆ ಏನಾಗುತ್ತೆ, 2x dx is equal to dt ಬರುತ್ತೆ. Question number 72, dear students. So then once we write this substitution, x square minus 1 is equal to t, substitute ಮಾಡಿದ್ರೆ x into dx is what? 2 into dt. 2 outside taga dt will be. So under root of x into dx ತೆಗೆದಿದ್ದೀನಿ, x full ಬರೆಯಲ್ಲ, question ಅದೇನು question ಇದೆ ನಿಮ್ಮ ಜೊತೆ ಕಾಣ್ತಾ ಇದೆ ಅದು. x into dx is 2 dt. x into dx is dt by 2 ಆಗುತ್ತಪ್ಪ. Then root of 2 sin t minus sin 2t whole divided by same plus sign ಇದೆ ನೋಡಿ. ಈಗ ಸಬ್ ಮಲ್ಟಿಪಲ್ ಮತ್ತು ಮಲ್ಟಿಪಲ್ ಚೆಕ್ ಮಾಡಿದ್ರೆ sin 2 theta sin 2t is what? 2 sin into cos, numerator 2 sin into cos. Perfect. 2 sin t ಕಾಮನ್ ತಗೊಂಡ್ರೆ 2 ಕ್ಯಾನ್ಸಲ್ ಆಯ್ತು, sin t ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಹಾಫ್ ಇಂಟು ಇಂಟಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್. ನೋಡಿ ವಿದ್ಯಾರ್ಥಿಗಳೇ, 2 sin theta ರೈಟ್ ಸೈಡ್ sin 2 theta, 2 sin 2 theta is 2 sin t into cos t ಇದೆ. 2 sin t ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿಯೋದೇನು, 1 minus cos t divided by 1 plus cos t ಉಳಿಯುತ್ತೆ with respect to t. So what is 1 minus cos t? Sub multiple formula. Sub multiple apply ಮಾಡಿದ್ರೆ root of, so what you will get, 2 sin square t by 2 divided by 2 cos square t by 2 with respect to t. 2 cancel, sin square by cos square is tan square under root. ಏನು ಉಳಿತಪ್ಪ, tan t by 2 ಉಳಿಯಿತು. So after simplification we got half into ಹೇಳಿ sin square by cos square. sin square by cos square is tan square under root ಆಗುತ್ತೆ, tan t by 2 ಉಳಿತು with respect to t. So now integration of tan t is, that is 1 by 2 into log of sin by cos ಇರುತ್ತೆ, integration of tan is 1 by 2 into log of secant x ಅಂತ ಗೊತ್ತು, integration of tan x with respect to x is minus log cos x ಅಥವಾ log of secant x ಅಂತ ಕಲ್ತಿದ್ದೀವಿ, ಹೌದೇನಪ್ಪ? ಇದನ್ನ ಅಪ್ಲೈ ಮಾಡೋದು ಅಷ್ಟೇ ಏನು ಸರ್, ಆ ಕಡೆ ಕಾಣಿಸ್ತಾ ಇಲ್ವಲ್ಲ, ದಟ್ ಈಸ್ ಇಂಟಗ್ರೇಷನ್ ಆಫ್ tan x is ಗೊತ್ತಿದೆ, ಅಂಡ್ ಡಿವೈಡೆಡ್ ಬೈ 1 by 2 log x. ಇಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ t by 2 ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 by 2 ಡಿಫರೆನ್ಶಿಯೇಟ್ ಮಾಡಿದಾಗ 1 by 2 ಮಲ್ಟಿಪ್ಲೈ ಮಾಡ್ತೀಯಾ, ಇಲ್ಲಿ ಏನಾಗುತ್ತೆ, ಡಿವೈಡೆಡ್ ಬೈ ಆಯ್ತು. ಸೊ 1 by 2 ಕ್ಯಾನ್ಸಲ್ ಆಯ್ತು. ಸೊ ಯುವರ್ ಫೈನಲ್ ಆನ್ಸರ್ ಈಸ್ log of secant of what is the t? I have substituted t is equal to x square minus 1 ಬರ್ದಿದೀಯಾ, x square minus 1 divided by 2 plus c ಅಂತ ಹೇಳಿ. ಅರ್ಥ ಆಗಿದೆ ಅಲ್ವಾ? ಇಂಟಗ್ರೇಷನ್ ಆಫ್ tan x ಕಲ್ತಿದ್ದೀರಿ, ಮೈನಸ್ ಲಾಗ್ ಆಫ್ ಕಾಸ್ x ಬರೀತಾರೆ ಅಥವಾ ಲಾಗ್ ಆಫ್ secant x plus c. Okay, understood dear students? 72 option 4. 73 ಮಾಡಬೇಕಂತ ಮೊನ್ನೆ ಹೇಳಿದ್ರೆ, ಟೇಕಿಂಗ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಪವರ್ ಇನ್ ದ ಡಿನಾಮಿನೇಟರ್ x to the power of 4 ತೆಗೆದು ಆನ್ಸರ್ ಮಾಡಿ ಬರುತ್ತೆ. ಟ್ರೈ ಮಾಡಲೇಬೇಕು. 73 74 ಡಿನಾಮಿನೇಟರ್ x to the power of 5 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೋ, ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡ್ತೀಯಾ, ಜಾಣ್ರದೀರಾ? ಹೌದು ಸರ್. 75 ಆಟ ಆಡೋಣ ಲೆಕ್ಕ ಮಾಡೋಣ. ಮಾಡಿ ಅಂತ ಹೇಳಿದ್ರು, ಸಬ್ಸ್ಟಿಟ್ಯೂಷನ್ ಮಾಡಿಪ್ಪ ಅಂತ ಹೇಳಿತ್ತು, ಮಾಡಿಲ್ಲ ಸರ್.
75 ಪ್ರಾಬ್ಲಮ್ ಅಲ್ಲಿ just by looking at that what you can take ಡಿನಾಮಿನೇಟರ್ ಎಕ್ಸ್ ಕಾಮನ್ ತಗೊಂಡ್ರೆ ಸಿಂಪ್ಲಿಫೈ ಆಗೋದು ಕಷ್ಟ ಆಗುತ್ತೆ, ಮೇಲ್ಗಡೆ ರೂಟ್ ಇದೆ. ಸೊ ಅದಕ್ಕೆ ಏನ್ ಮಾಡೋಣ, ಸಬ್ಸ್ಟಿಟ್ಯೂಷನ್ ಮಾಡೋಣ. ಪುಟ್ಟ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಹಾಕೋಣ. ಅವಾಗ ಎಕ್ಸ್ ಇಸ್ ಈಕ್ವಲ್ ಏನಾಗುತ್ತೆ ಹೇಳೋ, ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಚೆಕ್ ಮಾಡ, ಡಿನಾಮಿನೇಟರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ ತಕ್ಷಣ ಸೀಕೆಂಡ್ ಸ್ಕ್ವೇರ್ ಸಿಗುತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿದೀಯಾ, ವೇರಿಯೇಬಲ್ ಚೇಂಜ್ ಆಗ್ಬೇಕು ವಿತ್ ರೆಸ್ಪೆಕ್ಟ್ ಎಕ್ಸ್ ಬರ್ಕೊಂಡ್ರೆ ದಟ್ ಈಸ್ 2 ಟ್ಯಾನ್ ಥೀಟಾ. chain rule, tan square differentiation, 2 tan theta into secant square theta with respect to theta. So now the problem comes to be f of x is equal to ಏನು ಬರುತ್ತೆ, ಇಂಟಗ್ರೇಷನ್ ಆಫ್ tan theta into d theta ಜಾಗದಲ್ಲಿ ಬರಿತೀಯಾ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟು, tan ಸ್ಕ್ವೇರ್, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ 1 ಪ್ಲಸ್ tan ಸ್ಕ್ವೇರ್ ಅಂದ್ರೆ ಏನಾಯ್ತು, secant ಸ್ಕ್ವೇರ್ theta ಆಯ್ತು. secant ಸ್ಕ್ವೇರ್ ಥೀಟಾ ಹೋಲ್ ಟು ದಿ ಪವರ್ ಆಫ್ 2 ಇದೆ. ಅವಾಗ 1 secant ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಸೊ ಉಳಿತೇನಪ್ಪ ಸರ್, 2 ಹೊರಗಡೆ ಹಾಕೋಣ, ಮತ್ತೆ ನ್ಯೂಮರೇಟರ್ ಟ್ಯಾನ್ ಸ್ಕ್ವೇರ್ ಬಂತು ನೋಡು. ಟ್ಯಾನ್ ಸ್ಕ್ವೇರ್ ಥೀಟಾ ಏನ್ ಬರೀತೀಯಾ, secant ಸ್ಕ್ವೇರ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ secant ಸ್ಕ್ವೇರ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಟ್ಯಾನ್ ಇಂಟು ಟ್ಯಾನ್ ಇಸ್ ಟ್ಯಾನ್ ಸ್ಕ್ವೇರ್, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ secant ಸ್ಕ್ವೇರ್, therefore tan square theta is secant square minus 1. ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಂಗೆ, ಎಲ್ಲ ಡಿಟೇಲ್ ಬರ್ಕೊಂಡು ಕುತ್ಕೋಬಾರ್ದು. ಸೊ ನಾವು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸರ್, ಸಪರೇಟ್ ಮಾಡ್ಕೊಂಬಿಡಿ. 2 ಇಂಟು ಸಪರೇಟ್ ಮಾಡ್ಕೊಂಡ್ರೆ secant ಸ್ಕ್ವೇರ್ ಬೈ secant ಸ್ಕ್ವೇರ್ ಆಯ್ತು, 1 ಆಯ್ತು ವಿತ್ ರೆಸ್ಪೆಕ್ಟ್ ಟು ಥೀಟಾ, ಮೈನಸ್ 1 ಬೈ secant ಸ್ಕ್ವೇರ್ ಈಸ್ ವಾಟ್, ಕಾಸ್ ಸ್ಕ್ವೇರ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ. secant ಸ್ಕ್ವೇರ್ ಥೀಟಾ ಹಿಂಗೆ ಬರೆಯೋಣ, 1 ಸೆಕೆಂಡ್. ವಾಟ್ ಐ ಕ್ಯಾನ್ ರೈಟ್ ಈಸ್ secant ಸ್ಕ್ವೇರ್ ಬೈ secant ಸ್ಕ್ವೇರ್ ಸಪರೇಟ್ ಮಾಡ್ತಾ ಇದ್ದೀನಿ, 1 ಮೈನಸ್ 1 ಬೈ secant ಸ್ಕ್ವೇರ್ is cos ಸ್ಕ್ವೇರ್. ಸೊ 1 minus cos ಸ್ಕ್ವೇರ್ is what, sin ಸ್ಕ್ವೇರ್, that is equal to 2 into sin ಸ್ಕ್ವೇರ್ theta with respect to theta. Again sin ಸ್ಕ್ವೇರ್ theta ಮತ್ತೆ ಇಂಟಗ್ರೇಷನ್ cos ಸ್ಕ್ವೇರ್ theta ಅಂತ ಬರ್ದಿರ್ತೀಯಾ. ಸೊ that is 1 minus cos 2 theta is equal to ಏನು ಗೊತ್ತಿದೆ, 2 sin ಸ್ಕ್ವೇರ್ theta. ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್ ಫಾರ್ಮುಲಾ ಗೊತ್ತಿದ್ದಾವೆ, ಬರ್ಕಂತ ಇದ್ದೀರಾ. ಸೊ ನಾವು ಯು ಗೆಟ್ 2 ಇಂಟು, ಸೊ ಸೈನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ಏನಾಗುತ್ತಪ್ಪ, 1 ಮೈನಸ್ ಕಾಸ್ 2 ಥೀಟಾ ಬೈ 2 ವಿತ್ ರೆಸ್ಪೆಕ್ಟ್ ಟು ಥೀಟಾ, 2 ಕ್ಯಾನ್ಸಲ್. ಸೊ ಇಂಟಗ್ರೇಷನ್ ಆಫ್ 1 ಮೈನಸ್ ಕಾಸ್ 2 ಥೀಟಾ ಸಪರೇಟ್ ಆಗಿ ಮಾಡ್ತಾ ಇದೀವಿ ಸರ್. ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಯ್ತು ವಿದ್ಯಾರ್ಥಿಗಳೇ. 1 ಮೈನಸ್ ಕಾಸ್ 2 ಥೀಟಾಗೆ ಥೀಟಾ ಮೈನಸ್ ಕಾಸ್ 2 ಥೀಟಾ ಇಂಟಗ್ರೇಷನ್ ಈಸ್ sin 2 theta by 2. ಬಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿರೋದೇನು, ರೂಟ್ ಎಕ್ಸ್ ಇಸ್ ಈಕ್ವಲ್ ಟು, ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇದೆ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿರೋದು. ವಾಟ್ ವಿ ಹ್ಯಾವ್ ಡನ್ ದಟ್. ಹೌದು ಸರ್, ಈಗ ಅದನ್ನ ವಾಪಸ್ ಟ್ಯಾನಿಗೆ ಬರ್ಕೋಬೇಕು ವಿದ್ಯಾರ್ಥಿಗಳೇ, ಹೌದೇನು ಸರ್. ನಾವು ವಾಟ್ ಈಸ್ ಥೀಟಾ, ನಾವು ಥೀಟಾ ಇಸ್ ಈಕ್ವಲ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಮೈನಸ್ 1 by 2 ಮತ್ತೆ ಸೈನ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಗೊತ್ತಿರಬೇಕು, 2 tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಫಾರ್ಮುಲಾಸ್ ಹೌದು, ಮತ್ತೆ ಹಂಗೆ ಅವೆಲ್ಲ 2 ಕ್ಯಾನ್ಸಲ್. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಮೈನಸ್ ಟ್ಯಾನ್ ಥೀಟಾ ಅಂದ್ರೆ ನಮಗಲ್ಲಿ ರೂಟ್ ಎಕ್ಸ್ ಇದೆ, ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಪ್ಲಸ್ ಎಕ್ಸ್ ಆಯ್ತು. ಟ್ಯಾನ್ ಸ್ಕ್ವೇರ್ ಥೀಟಾ ಬರ್ಕೊಂಡ್ರೆ ಎಷ್ಟಾಯ್ತು, ಎಕ್ಸ್ ಆಯ್ತು. ಪಕ್ಕ ಪರ್ಫೆಕ್ಟ್. ಈಗ ಅವ್ರು ಕೇಳಿರೋದು ಏನು ನೋಡಿ, ಇಲ್ಲಿ ಮುಗಿಸ್ಲಿಲ್ಲ ಅವರು, ಸುಮ್ಮನೆ ಎಳ್ಕೊಂತ ಹೋಗ್ತಾ ಇದ್ದಾರೆ. ಇದ್ರಲ್ಲಿ ಬರ್ದಿದ್ದೀರಾ ಅಂತ ಹೇಳಪ್ಪ ಅಳಿಸ್ತಾ ಇದ್ದೀನಿ, ಆಯ್ತು ಸರ್. ಅವ್ರು ಕೇಳಿರೋದು ಎಫ್ ಆಫ್ 3 ಮೈನಸ್ ಎಫ್ ಆಫ್ 1 ಕೇಳಿದ್ದಾರೆ. ಫಸ್ಟ್ ಎಕ್ಸ್ ಜಾಗದಲ್ಲಿ ಏನು ಹಾಕೋಣ, 3 ಹಾಕೋಣ. ಸ್ಟಾರ್ಟ್ ಮಾಡ, ಟ್ಯಾನ್ ಇನ್ವರ್ಸ್ ರೂಟ್ 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 1 ಪ್ಲಸ್ 3 is 4. ಯಾವ್ದಾಯ್ತು, ಎಫ್ ಆಫ್ 3 ಆಯ್ತು, ಮೈನಸ್ ಎಫ್ ಆಫ್ 1 ಇದೆ, ಎಫ್ ಆಫ್ 1 ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಜಲ್ದಿ ಬರೆಯೋಣ, ಒಂದು ಸ್ಟೆಪ್ ಬೇಕಾದ್ರೆ ಲೇಟ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ರೂಟ್ ಎಕ್ಸ್ ಇಸ್ 1 ಡಿವೈಡ್ ಬೈ 1 ಪ್ಲಸ್ 1 ದಟ್ ಈಸ್ 1 by 2. ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ನೋಡಪ್ಪ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಬರ್ಬೇಕಾದ್ರೆ ಯಾವ ಆಂಗಲ್ ಇರುತ್ತೆ, 60 ಡಿಗ್ರಿ ಇರುತ್ತೆ. ಟ್ಯಾನ್ 60 ಮೀನ್ಸ್ ವಾಟ್, π by 3.
tan 60 is root 3 means pi by 3 minus root 3 by 4. Tan inverse 1 is minus pi by 4 minus into minus plus 1 by 2. So I simplify ಮಾಡಿದ್ರೆ pi by 3 ಮತ್ತೆ pi by 4 LCM ಎಷ್ಟಾಗುತ್ತೆ ಸರ್ 12 ಆಗುತ್ತೆ. LCM is 12. 4 pi minus 3 pi means pi by 12 plus 1 by 2 minus root 3 by 4 is the answer. ಹೌದೇನು ಸರ್? ಸರ್ ಫಾಸ್ಟ್ ಹೋಗ್ತಾ ಇರ್ಬೇಕಲ್ಲ ಇದು ಮ್ಯಾಥಮೆಟಿಕ್ಸ್ ಅಂದ್ರೆ ಅದೇ ಮತ್ತೆ. ಸೊ pi by 12 ಚೆಕ್ ಮಾಡೋಣ. 4 3 12 ಕರೆಕ್ಟ್ ಇದೆ. 4 3 12 4 pi minus 5 pi by 12 minus root 3 by 4 minus root 3 by 4 plus 1 by 2. ನೋಡಪ್ಪ ಫೋರ್ತ್ ಆಪ್ಷನ್ಗೆ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊ. ಫೋರ್ತ್ ಆಪ್ಷನ್ pi by 12 ಮಾಡ್ಕೊ. pi by 12 plus 1 by 2 minus root 3 by 4. So right option is 4. Just make that small correction dear students. 4ನೇ ಆಪ್ಷನ್ 75 ಮುಗೀತು. 76. Take dear students highest common factor in the highest power x to the power of 4 denominator ತಗೋಬೇಕು. x to the power of 4 denominator ತಗೋಬೇಕು ಮಾಡಬೇಕು. ಏನು ಮಾಡೋದು ಸರ್? ಡಿವೈಡ್ ಮಾಡ್ಕೊಂಡ್ರೆ 2x to the power of 4 minus 1 divided by x to the power of 4 ತಗೊಂಡ್ರೆ ಏನು ಉಳಿತು? 1 plus x by x to the power of 4 with respect to x. ಕ್ವಶನ್ ನಂಬರ್ 76 ಅಲ್ಲಿ ಮಾಡಿದಿರಂತ ಹೇಳ್ತೀನಿ, ಮಾಡಿದಿರಂತ ಕೇಳ್ತೀನಿ ಕೇಳಿಸಿ ಹೇಳಿ ಸರ್. ಏನು ಉಳಿತು? 2 by x ಆಯ್ತು. 2 by x minus x cube divided by x to the power of 4 ತಗೊಂಡ್ರೆ ಏನಾಯ್ತು? ಆಯ್ತು 1 by x to the power of 4 divided by ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 plus 1 by x cube ಬರ್ಕೊಂಡ್ರೆ ಬರೋದೇ ಇಲ್ಲ. when we take this common term we do not get the simplified answer. ಹೇಳ್ಬಿಡ್ತೀವಿ highest common power factor ತಗೊಂಡ್ರೆ ಬರಲಿಲ್ಲ. ಅವಾಗ ಏನು ಮಾಡಬೇಕು? ಅರೇಂಜ್ ಮಾಡಬೇಕು, ಸುಮ್ ಕುತ್ಕೋಬಾರ್ದು. ಸರ್ ಏನು ಮಾಡ್ಬೇಕು ಈಗಲ್ಲಿ? x to the power of 4 ವರ್ಕೌಟ್ ಆಗಲಿಲ್ಲಲ್ಲ. ಸೊ ನಾವು ಲೆಟ್ ಅಸ್ ಟೇಕ್ 2x cube minus 1 divided by ಈ ಡಿನಾಮಿನೇಟರ್ ಏನು ಮಾಡೋಣ ಗೊತ್ತಾ? x ಸ್ಕ್ವೇರ್ ತಗೊಂಡ್ಬಿಡ್ತೀನಿ. ಬರುತ್ತೆ ನೋಡಿ ಈಗ ಆನ್ಸರ್. x ಸ್ಕ್ವೇರ್ ಕಾಮನ್ ತಗೊಂಡ್ರೆ x ಸ್ಕ್ವೇರ್ ಪ್ಲಸ್ 1 by x ಆಯ್ತು. ಟೇಕಿಂಗ್ x ಸ್ಕ್ವೇರ್ ನೋಡು ಸ್ವಲ್ಪ ಇಲ್ಲಿ x to the power of 4 ತಗೊಂಡ್ರೆ ಬರಲಿಲ್ಲ. ಏನಾಯ್ತು? ರಾಂಗ್ ಆಯ್ತು. ಸಿಂಪ್ಲಿಫಿಕೇಶನ್ ಸಿಗಲ್ಲ. ಯಾವಾಗಲೂ x to the power of 4 ತಗೊಳ್ತಾ ಇರಬೇಕು, ಹೈಯೆಸ್ಟ್ ಪವರ್ ತಗೋಬೇಕಂತ ಹೇಳ್ತಿರ್ತೀವಿ. ಒಂದ್ಸಲ ವರ್ಕೌಟ್ ಆಗಲ್ಲ. ಅವಾಗ ಅಯ್ಯೋ ಪ್ರಾಬ್ಲಮ್ ತಪ್ಪಿದೆ ಮಾಡಕ್ ಬರೋದು ಬಿಡಬಾರ್ದು. ಹೆಂಗೆ ಅರೇಂಜ್ ಮಾಡ್ಕೋಬೇಕು? x to the power of 2 ತಗೊಂಡ್ರೆ ಉಳಿತೆಷ್ಟು? ಸಪರೇಟ್ ಮಾಡ್ಕ 2x ಉಳಿತು. x cube by x square is x. ಕರೆಕ್ಟ್ ಸರ್. minus 1 by x square divided by ಡಿನಾಮಿನೇಟರ್ ತಗೋ x ಸ್ಕ್ವೇರ್ ಪ್ಲಸ್ 1 by x with respect to x. ಈಗ ನೋಡ ನೀಟಾಗಿ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡ. x ಸ್ಕ್ವೇರ್ ಡಿಫರೆನ್ಶಿಯೇಷನ್ is 2x. 1 by x ಡಿಫರೆನ್ಶಿಯೇಷನ್ is minus 1 by x square. ಸೊ ಸಿಕ್ತಲ್ಲ. ಸೊ ಹಾಗಿದ್ದಾಗ log of mod of x square plus 1 by x is the answer. ಏನ್ ಕಲ್ತಿದೀವಿ? f dash x divided by f of x with respect to x is equal to log of mod of f of x. ಈ basic formula. So right answer is ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸರ್. log of x cube plus 1 divided by x is the answer. So right option is a 4. Understood? So ಎಲ್ಲ ತರ ಪರ್ಫೆಕ್ಟ್ ಇರಿ ಅಂತ ಹೇಳಿ ಇದು ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ 76ಗೆ. ಸೊ ರೈಟ್ ಆಪ್ಷನ್ ಈಸ್ 4. 77 ಅಲ್ಲಿ ನೋಡಿ ಅಂತ ಮಜಾ ಅಂದ್ರೆ ಈ ಕಲ್ತಿರೋದನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅದನ್ನ. 77 ನಲ್ಲಿ ಸಡನ್ ಆಗಿ ನೋಡಿದಾಗ 5 tan x divided by tan x minus 2 ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಏನು ಬರೋಲ್ಲ ವಿದ್ಯಾರ್ಥಿಗಳೇ. ರೈಟ್ ಸೈಡ್ ಅಲ್ಲಿ x ಪ್ಲಸ್ ಲಾಗ್ ಆಫ್ ಸೈನ್ ಮತ್ತೆ ಕಾಸ್ ಇದೆ ನೋಡ. ಸೈನ್ ಮತ್ತೆ ಕಾಸ್ ಇದೆ. ಸೊ ನಾವೇನ್ ಮಾಡೋಣ? ಫಸ್ಟ್ ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ಬರ್ಕೋಣ. ಸೊ ದಟ್ ಈಸ್ 5 sin x by cos x 4 divided by sin x by cos x minus 2. Correct? With respect to x. LCM ತಗೊಳ್ತೀಯಾ, ಸಿಂಪ್ಲಿಫೈ ಮಾಡ್ತೀಯಾ? ಸೊ ನಾವು ಯು ಗೆಟ್ 5
sin x divided by sin x minus 2 cos x with respect to x. Now dear students, again in the left side we don't have any standard form. Integration of sin x divided by sin x minus 2 cos x ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬಹುದು, ಬಟ್ ಅದನ್ನ ನಾವು NCERT ಇದರಲ್ಲಿ ಇಲ್ಲ, ಈಗ ಸದ್ಯಕ್ಕೆ ತೆಗೆದಿದ್ದಾರೆ. ಬಟ್ ಅದನ್ನ ಮೆಥಡ್ ಇಲ್ಲ ಅಂತೇಳಿ ಬಿಡಂಗಿಲ್ಲ. ಬೇರೆ ಏನ್ ಮಾಡ್ಬೋದು ಅಂತಂದ್ರೆ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡ್ಬಿಡ್ಬೇಕು. ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್, ಅಲ್ಲೇನೋ ಕೊಟ್ಟಿದ್ದಾರೆ ನೋಡು, ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್, ಬರೀ ನೆಸಿಟಿ ಇಲ್ಲ ವಿದ್ಯಾರ್ಥಿಗಳೇ, ನಾನು ಸ್ವಲ್ಪ ಬರ್ಕೊಳ್ತೀನಿ, sin x ಮೈನಸ್ 2 cos x ಪ್ಲಸ್ ಕೆ ಇದೆ. ಈಗ ಇದನ್ನ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಆಸ್ ವಿ ಟೋಲ್ಡ್ ದಟ್ integration is inverse process of differentiation, therefore one will cancel the other. So what is left now, 5 sin x divided by sin x minus 2 cos x. ಕರೆಕ್ಟ್? ನನ್ನ ಜೊತೆ ಬರ್ಕೊಂತ ಹೋಗ್ಬೇಕು. ಈಗ ನೋಡಿ ಇಲ್ಲಿ ಯಾವ್ದು ಸಬ್ಸ್ಟಿಟ್ಯೂಷನ್ ಹಿಂಗೆ ಬರಲಿಲ್ಲ. ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಪ್ರೀವಿಯಸ್ ಅಲ್ಲಿ ಹೇಗೆ ಕೊಟ್ಟಿದ್ವಿ, ಯಾವ್ದು ಇಂಟಿಗ್ರೇಷನ್ ಮಾಡಿದ್ ಬರೋಲ್ಲಪ್ಪ ಅಂದ್ರೆ ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಬೇಡಿ. ಹೌದು ಸರ್. ಈಗ ಡಿಫರೆನ್ಶಿಯೇಟ್ ಮಾಡ್ತಾ ಹೋದ್ರೆ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ 1 ಪ್ಲಸ್ a into log x differentiation is 1 by x sin x minus 2 cos x into differentiation of x. x ಜಾಗದ ಎಷ್ಟಿದೆ, ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದೆ. ಚೈನ್ ರೂಲ್ ಆಫ್ ಡಿಫರೆನ್ಶಿಯೇಷನ್, log x differentiation is d by dx of log x is 1 by x into differentiation of x. ಚೈನ್ ರೂಲ್ ಇದನ್ನ ಹೇಳ್ಕೊಂತ ಕುತ್ಕೊಳ್ಳೋದಲ್ಲ, ನೀವು ಹೇಳ್ತಾ ಇದೀರಲ್ಲ ಸರ್, ನಿಮ್ಗೆ ಅರ್ಥ ಆಗ್ಬೇಕಲ್ಲಪ್ಪ. ಹಾಗೆ ಇದು ಡಿನಾಮಿನೇಟರ್ ಇದೆ, ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡ, sin x ಡಿಫರೆನ್ಶಿಯೇಷನ್ cos x ಮೈನಸ್ cos x ಡಿಫರೆನ್ಶಿಯೇಷನ್ ಮೈನಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 2 sin x ಆಯ್ತು. ಇದು ಡಿಫರೆನ್ಶಿಯೇಷನ್ ಆಫ್ ಏನಾಗ್ಬಿಡುತ್ತೆ, 0 ಆಯ್ತು. ಈಗ ಮಲ್ಟಿಪ್ಲೈ ಥ್ರೋಟ್ ಬೈ sin x ಮೈನಸ್ 2 cos x ಅಥವಾ LCM ತಗೊಂಡು ಅಥವಾ ಮಲ್ಟಿಪ್ಲೈ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದೇನಪ್ಪಾ ಅಂದ್ರೆ ಐ ಗೆಟ್ ಲೈಕ್ ದಿಸ್, sin x ಮೈನಸ್ 2 cos x ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ದೆನ್ ಎ ಬಿಡಂಗಿಲ್ಲ, ಪ್ಲಸ್ ಎ ಕಾಸ್ ಎಕ್ಸ್ ಪ್ಲಸ್ 2a sin x. ಅವ್ರು ಕೇಳ್ತಾ ಇರೋದು ಏನ್ ಕೇಳಿದಾರೆ ವಿದ್ಯಾರ್ಥಿಗಳೇ, ದೇ ಆರ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಎ ಕೇಳ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ನೋಡು, 5 sin x ಇದೆ, sin x ಕೋಫಿಷಿಯಂಟ್ ಎಷ್ಟಿದೆ, 5 ಇದೆ. ಇಲ್ಲಿ sin x ಕೋಫಿಷಿಯಂಟ್ 1, ಇಲ್ಲಿ sin x ಕೋಫಿಷಿಯಂಟ್ ಎಷ್ಟು, 2a ಇದೆ. sin x ಕೋಫಿಷಿಯಂಟ್ 2a, ಇಲ್ಲಿ sin x ಕೋಎಫಿಷಿಯಂಟ್ 1, ಎರಡು ಆಡ್ ಮಾಡ್ಕೊತೀಯ. ಆಡ್ ಮಾಡಿದಾಗ 5 is equal to, ಇಕ್ವೇಟ್ ಮಾಡ್ತಾ ಇದ್ದೀವಿ, ಸಾರಿ, equating the coefficients of sin x. 5 is equal to 2a plus 1 ಬಂದ್ಬಿಡ್ತು. ಅಂಡರ್ಲೈನ್ ಮಾಡಿದೀನಿ ನೋಡು, 2a plus 1 ಆಯ್ತು. 2a is equal to ಇದು ಈ ಕಡೆ ಬಂತು, 4 ಆಯ್ತು. therefore a is equal to ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, 2. ಆನ್ಸರ್ 2 ಮೀನ್ಸ್ ಆಪ್ಷನ್ 4 ಬರೀಬೇಕು. ಅರ್ಥ ಮಾಡ್ಕೊಂಡಿದ್ದೀರಾ? ನನ್ನ ಜೊತೆ ಬರ್ಕೊಂಡ್ಬಿಡ್ಬೇಕು, ಫಾಸ್ಟ್ ಹೋಗ್ತಿರ್ಬೇಕು. 78 ಅಲ್ಲಿ ಇಫ್ ಇಂಟಗ್ರಲ್ ಆಫ್ ಅಂತ ಕೊಟ್ಟಿದ್ದಾರೆ, ಲಾಗ್ ಆಫ್ ಟಿ ಪ್ಲಸ್ ಕೊಟ್ಟಿದ್ದಾರೆ, ಓದ್ತಾ ಇದ್ದೀರಾ, ಇಸ್ ಈಕ್ವಲ್ ಟು ಹಾಫ್ ಇಂಟು ಜಿ ಆಫ್ ಟಿ ಸ್ಕ್ವೇರ್ ಪ್ಲಸ್ ಸಿ ಎಲ್, ಪ್ಲಸ್ ಈ ಕಡೆ ಕೆಳಗೆ ಬಂದಿದೆ ಅಡ್ಜಸ್ಟ್ಮೆಂಟ್. ದೆನ್ ದ ವ್ಯಾಲ್ಯೂ ಆಫ್ ಜಿ ಆಫ್ 2 ಅಂತ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಜಿ ಆಫ್ 2. ಈಗ ಜಿ ಎಲ್ ಇದೆ ನೋಡ್ಕೋಬೇಕು. ನಮಗೆ ಈಗ ಜಿ ಆಫ್ 2 ಅಂತಂದ್ರೆ ಒಂಥರ ಜಿ ಆಫ್ ಎಕ್ಸ್ ಬೇಕೀಗ. ಅದು ಜಿ ಆಫ್ ಎಕ್ಸ್ ಹೆಂಗ್ ಹುಡ್ಕೋಬೇಕು, ಅಥವಾ ಜಿ ಆಫ್ ಟಿ ಹುಡ್ಕೋಬೇಕಲ್ಲ. ಏನ್ ಮಾಡೋಣ ಅಂತಂದ್ರೆ ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ತೇನೆ, ಮತ್ತೆ ಇದನ್ನ ಈಕ್ವೇಶನ್ ಹಿಂಗ್ ಬರ್ಕೊಳ್ತೇನೆ. ಕ್ವಶನ್ ನಂಬರ್ 78 ಅಪ್ಪ, ಲಾಗ್ ಆಫ್ ಟಿ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಜಿ ಆಫ್ ಟಿ ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ ಸಿ ಇದೆ. ಸಿ ಎಲಿಮಿನೇಟ್ ಮಾಡಬೇಕು, ಇಂಟಗ್ರೇಷನ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ವಿತ್ ರೆಸ್ಪೆಕ್ಟ್ ಟು ಟಿ ಆನ್ ಬೋತ್ ಸೈಡ್, ಡಿ ಬೈ ಡಿ ಟಿ ಆಫ್. ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಇಂಟಗ್ರಲ್ ಈಸ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್, ಒನ್ ವಿಲ್ ಕ್ಯಾನ್ಸಲ್ ದಿ ಅದರ್, ಒನ್ ಈಸ್ ಇನ್ವರ್ಸ್ ಆಫ್ ದಿ ಅದರ್. ಸರ್ ಅಂಡರ್ಸ್ಟೂಡ್. ಲಾಗ್ ಆಫ್ ಇದು ಹಂಗೆ ಉಳಿದಿದೆ ಅಂತ ಅನ್ಕೊಂಡು ಇದು ಹಂಗೆ ಮತ್ತೆ ಬರ್ಕೊಂಡು ಕುತ್ಕೊಳ್ಳೋದು ಬೇಡ, ದಿಸ್ ಇಸ್ ಆಸ್ ಇಟ್ ಈಸ್ ಅಂತ ಅನ್ಕೊಂಡು ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಹಾಫ್ ಇಂಟು ಜಿ ಆಫ್ ಟಿ ಎಕ್ಸ್ ಟು ದಿ ಪವರ್ ಆಫ್ ಎನ್, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, 2 minus 1 is 1,
ಇಂಟು ಡಿಫರೆನ್ಸಿಯೇಷನ್ ಚೇಂದ್ರಲ್ಲಿ ಬಿಡಂಗಿಲ್ಲ, ಬಿಡಬೇಡಿ ಸರ್. ಜಿ ಆಫ್ ಟಿ ಸಿಕ್ತು, ಜಿ ಡ್ಯಾಶ್ ಆಫ್ ಟಿ ಸಿಕ್ತು. ಅಂದ್ರೆ ಏನಾಯ್ತು ಈಗ ಇಲ್ಲಿ 2 to ಕ್ಯಾನ್ಸಲ್ ಆಯ್ತು. ಈಗ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಜಿ ಆಫ್ ಟಿ ಏನಾಗುತ್ತೆ ನೋಡು, ಇದು ಸಿಗುತ್ತೆ. ಜಿ ಡ್ಯಾಶ್ ಆಫ್ ಟಿ ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಈ ಲಾಗ್ ಆಫ್ ಜಿ ಆಫ್ ಟಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಟಿ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಚೇಂದ್ರಲ್ಲಿ ಯಾಕೆ ಮಾಡ್ಬೇಕಪ್ಪ, ಜಲ್ದಿ ನೋಡಿಲ್ಲ. 1/x plus root of 1 plus t square into differentiation of this 1 plus 1/2 root of 1 plus t square into 2t, 2 to cancel. ಇದರ ಡಿಫರೆನ್ಸ್ ಸಿಂಪ್ಲಿಫೈ ಮಾಡ್ಬೇಕು, ಮಾಡಿದ್ರೆ ಏನ್ ಸಿಗುತ್ತೆ, ಜಿ ಡ್ಯಾಶ್ ಟಿ ಇಸ್ ಈಕ್ವಲ್ ಟು 1/t ಸ್ಕ್ವೇರ್ ಸಿಗುತ್ತೆ. ದೇರ್ ಫೋರ್ ನಮಗೆ ಬೇಕಾಗಿದ್ದು ಜಿ ಆಫ್ ಟಿ ಇಸ್ ಈಕ್ವಲ್ ಟು ಏನಾಯ್ತು, ಲಾಗ್ ಆಫ್ ಟಿ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಉಳಿಯುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ದೀರಾ ಅಂತ ಇದನ್ನೆಲ್ಲ ಕತೆ ಹೇಳ್ಕೊಂತ ಕುತ್ಕೋಬಾರ್ದು, ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಸಿಗುತ್ತೆ. ಎಷ್ಟು ಸಿಗುತ್ತೆ, 1/√of 1 plus t square ಸಿಗುತ್ತೆ. ನನಗೆ ಬೇಕಾಗಿದ್ದು ಜಿ ಆಫ್ ಟಿ ಬೇಕು. ಜಿ ಆಫ್ ಟಿ ಸಿಕ್ಕ ತಕ್ಷಣ ಅವ್ರು ಹೆಂಗ್ ಕೇಳಿದ್ದಾರೆ, ಜಿ ಆಫ್ 2 ಕೇಳಿದ್ದಾರೆ. ಜಿ ಆಫ್ 2 ಅಂತ ತಗೊಂಡ್ರೆ 2 ಲಾಗ್ ಆಫ್ 2 ಪ್ಲಸ್ √5 ಲಾಗ್ ಆಫ್ ಯುವರ್ ಆನ್ಸರ್ 2 plus 1 plus 4 ಆಗುತ್ತೆ √5. So you get a log of 2 plus √5 is the answer. Option 2, 78 ಆಯ್ತು. 79 ಅಲ್ಲಿ ಒಂದು ಸಣ್ಣ ಕರೆಕ್ಷನ್, ಇಂಟಗ್ರೇಷನ್ ಆಫ್ 1 plus x minus x to the power of -1 ಆಗಬೇಕು. 79 correction is like this: integral of 1 plus x plus x to the power of -1 ಇದೆಯಲ್ಲ, ಮೈನಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ, ಇಲ್ಲ ಆನ್ಸರ್ ಬರೋದಿಲ್ಲ. e to the power of x plus x to the power of -1 with respect to x ಅದನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ ಇದಾವೆ, 4 ಆಪ್ಷನ್ಸ್ ಇದಾವೆ. ಈಗ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಏನಾದ್ರೂ ಸಬ್ಸ್ಟಿಟ್ಯೂಷನ್ ಮಾಡ್ಬೋದಾ? ಏನ್ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗುತ್ತೆ? x ಪ್ಲಸ್ ಇದೆ, ಇಲ್ಲೊಂದು x ಮೈನಸ್ ಇದೆ, ಈ ಪವರ್ ಇದೆ. ಸೊ ಈ ಪವರ್ ಅಂತ ಬಂದಾಗ ಫಂಕ್ಷನ್ಸ್ ನ ಏನಾದ್ರೂ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಕ್ ಹೋದ್ರೆ ಈ ಟೈಪ್ ಅಲ್ಲಿ ಆನ್ಸರ್ ಸಿಗದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, 4 ಆಪ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಎನಿ ಒನ್ ಆಫ್ ದಿ ಆಪ್ಷನ್, ಈಗ ಡಿಫರೆನ್ಸಿಯೇಷನ್ ಆಫ್ ಸೇ ಲೆಟ್ ಅಸ್ ಸೇ sin x ಏನ್ ಬರೀತೀಯಾ, cos x ಬರೀತೀಯಾ. ಅಂದ್ರೆ ಡಿಫರೆನ್ಶಿಯೇಟ್ ಮಾಡಿದ ಆನ್ಸರ್ ಬರುತ್ತಲ್ಲ, ಅದನ್ನ ಇಂಟಗ್ರೇಟ್ ಮಾಡಿದ್ರೆ ವಾಪಸ್ ಏನ್ ಬರುತ್ತೆ, ಫಂಕ್ಷನ್ ಬರುತ್ತೆ. ಇದನ್ನ ಸ್ಟಾರ್ಟಿಂಗ್ ಡೇ ಎಲ್ಲ ಹೇಳ್ಕೊಟ್ಟಿದ್ದೀವಿ ನೋಡು. ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಸಿಕ್ತು, ಆನ್ ಇಂಟಗ್ರೇಟಿಂಗ್ ವಿಲ್ ಗೆಟ್ ಬ್ಯಾಕ್ ದಿ ಸೇಮ್ ಫಂಕ್ಷನ್. ಹಂಗೆ ಏನ್ ಮಾಡ್ಬೇಕು, ಲೆಟ್ ಅಸ್ ಚೂಸ್ ಎನಿ ಒನ್ ಆಫ್ ದಿ ಆಪ್ಷನ್. ಒಂದು ಆಪ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡೋಣ. ಸೇ ಫಸ್ಟ್ ಆಪ್ಷನ್ ಡಿಫರೆನ್ಸಿಯೇಷನ್ ಆಫ್ ಯಾವ್ದಪ್ಪ, ಫಸ್ಟ್ ಆಪ್ಷನ್ x plus 1 e power x plus x minus 1 plus c. ಇದನ್ನ ಡಿಫರೆನ್ಶಿಯೇಟ್ ಮಾಡ ಸ್ಟಾರ್ಟ್. ಇದು ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟಗ್ರೇಷನ್ ಆಫ್ differentiation of second function e to the power of x into differentiation of this, that is 1 minus 1/x square. Next step, plus second function as it is into differentiation of first function, that is 1. ಹೀಗಿದೆ ಕಾಮನ್ ತಗೊಳ್ತೀಯ, e power of x plus x minus 1 ಕಾಮನ್ ತಗೊಂಡ್ರೆ ಉಳಿತೆಷ್ಟು, x plus 1 into 1 minus 1/x square ಉಳಿತು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮ್ ಸಿಗೋದೇ ಇಲ್ಲ ನೋಡಿ. ವಿ ವೋಂಟ್ ಗೆಟ್ ದಿಸ್, ಈ ಟರ್ಮ್ ಸಿಗಲ್ಲ, ಚೆಕ್ ಮಾಡ್ಬೇಕಾರೆ. x plus 1 into ದಿಸ್. ನೆಕ್ಸ್ಟ್ ಏನಾಗುತ್ತೆ, -1/x ಮತ್ತೆ +1 ಬರುತ್ತೆ. ಈ ತರ ಸಿಗೋದಿಲ್ಲ ಅಲ್ಲಿ. ದಿಸ್ ಲೀಡ್ಸ್ ಟು ರಾಂಗ್ ಆನ್ಸರ್. ಸೊ ಅದಕ್ಕೀಗ ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್ ಆಲ್ಮೋಸ್ಟ್ ಸೇಮ್ ಇದಾವೆ. ಹಾಗಿದ್ರೆ ನಾವೇನ್ ಮಾಡೋಣ, ಥರ್ಡ್ ಮತ್ತೆ ಫೋರ್ತ್ ಅಲ್ಲಿ ಯಾವ್ದಾದ್ರು ಒಂದು ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ಎನಿ ಒನ್ ಆಫ್ ದ ಆಪ್ಷನ್ ಇದೆಯಲ್ಲ, ಈಗ ಫೋರ್ತ್ ಆಪ್ಷನ್ ಇದರಲ್ಲಿ ಇದೇ ರೀತಿ ಮಾಡ್ಬೇಕಣಪ್ಪ. ವಿ ಮಸ್ಟ್ ಡೂ ಲೈಕ್ ದಿಸ್ ಓನ್ಲಿ ಆಫ್ ದಿಸ್ ಟೈಪ್ ಪ್ರಾಬ್ಲಮ್. ಒಂದನೇದ್ ಬರ್ಲಿಲ್ಲ ಅಂತ ಅಲ್ಲೇ ಎಲ್ಲವನ್ನ ಮಾಡ್ಕೊಂತ ಹೋಗ್ಬೇಡ.
1 2 3 4 ನಾಲ್ಕನೇದು ನೋಡೋಣ. ಎಕ್ಸ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇನ್ವರ್ಸ್. ಇದನ್ನು ಡಿಫರೆನ್ಶಿಯೇಟ್ ಮಾಡಿ. ಅರ್ಥ ಆಗಿದೆ ಅಂತೇಳಿ ಫಸ್ಟ್ ಆಪ್ಷನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಬರಲ್ಲ ಅಂತ ಗೊತ್ತಾಯ್ತು ಅಂತೇಳಿ. ಹಂಗಂತ ಎಲ್ಲ ಬರ್ಕಂತ ಕುತ್ಕೋಬಾರ್ದು. 1 ಮತ್ತು 2 ಸೇಮ್ ಇದೆ, 3 ಮತ್ತು 4 ಸೇಮ್ ಇದಾವೆ. ಜಸ್ಟ್ ಆಲ್ಟರ್ ವಿತ್ ಮೈನಸ್ ಸೈನ್. ಈಗ ಫಸ್ಟ್ ಒನ್ ಬರಲಿಲ್ಲ ಅಂದ್ರೆ ಸೆಕೆಂಡ್ ಬರೋದೇ ಇಲ್ಲ. ಈಗ 3 ಮತ್ತು 4ರಲ್ಲಿ 4ನೇ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಓಡ್ಸೋಣ ಗಾಡಿ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ e power x as it is into ಇದನ್ನು ಡಿಫರೆನ್ಶಿಯೇಟ್ ಮಾಡ್ತೀಯ 1 minus 1 by x square plus second function as it is into differentiation of first function 1 ಕಾಮನ್ ತಗೊಂಡೆ ಇದನ್ನು ಕಾಮನ್ ತಗೊಂಡೆ. ಈ x ಉಳಿತು, ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಯ್ತು x minus 1 by x ಇಲ್ಲೆಷ್ಟು ಉಳಿತು ಪ್ಲಸ್ 1 ಉಳಿತು. ಬಂತಲ್ಲ ನೋಡಿ ಆನ್ಸರ್. x minus x to the power of 1, this you get like this. ಈಗ ನನಗೆ ಈಗ ಏನು ಬಂತು ಅಂದರೆ ಇದನ್ನು ಡಿಫರೆನ್ಶಿಯೇಟ್ ಮಾಡಿದರೆ ಇದು ಆನ್ಸರ್ ಸಿಕ್ತು. ದೇರ್ ಫೋರ್ ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ಈಗ ನೋಡು ವಾಪಸ್ ವಾಟ್ ದೇ ಹ್ಯಾವ್ ಗಿವನ್ ಇಂಟಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ minus x to the power of minus 1 into e power this function. ಹಾಗಿದ್ದಾಗ ಈಗ ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ 1 is cancelling the other ಅಂದ್ರೆ ಯಾವ್ದು ಆನ್ಸರ್ ಬಂತು? x e to the power of x plus x inverse plus c ಇದೆ. ಈ ಪ್ಲಸ್ ಸಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಯ್ತೇನ್ರೋ? 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಾಪಸ್ ಕ್ವಶನ್ ಬರುತ್ತೆ. ಓಕೆ ಸರ್, ಇಂಪಾರ್ಟೆಂಟ್ ಕಾನ್ಸೆಪ್ಟು ಕಲಿ. ಹೇಳ್ಕೊಟ್ಟಿದ್ದೀನಿ, ಒಂದು ಕರೆಕ್ಷನ್ ಇತ್ತು ಹೇಳ್ಕೊಟ್ಟಿದ್ದೀನಿ, ಬರ್ಕೊಂಡಿದ್ಯಾ? 79 ಆಯ್ತು. ಒಂದು ಕಡೆ ಬರ್ಕೊಂಡ್ಬಿಡ್ರಲ್ಲ ಏನಂತ, ವೆನ್ ವಿ ಡಿಫರೆನ್ಶಿಯೇಟ್ ಎನಿ ಒನ್ ಆಫ್ ದ ಆಪ್ಷನ್ ವಿ ವಿಲ್ ಗೆಟ್ ಬ್ಯಾಕ್ ದಿ ಇನಿಷಿಯಲ್ ಗಿವನ್ ಕ್ವಶನ್ ಆನ್ ಇಂಟಗ್ರೇಟಿಂಗ್ ಬೋತ್ ಸೈಡ್. ಡಿಫರೆನ್ಶಿಯೇಟ್ ಎನಿ ಒನ್ ಆಫ್ ದ ಆಪ್ಷನ್, then on integrating both side we get back the answer. Now question number 80 ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿಪ್ಪ. ಅದು ಸ್ವಲ್ಪ ಟ್ರಿಕ್ಕಿ ಇರ್ತವೆ, ಹೇಳ್ಕೊಡ್ತಾರೆ ಏನೇನು ಮಾಡಬೇಕು ಅಂತ ಹೇಳಿ. ಈಗ ಅಲ್ಲಿ ಅವ್ರು ಕೇಳಿರೋದು ಏನಂತಂದ್ರೆ ಇಂಟಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ is equal to a into log of ಏನೋ ಕೊಟ್ಟಿದ್ದಾರೆ 1 minus x plus bx plus c ಕೊಟ್ಟಿದ್ದಾರೆ. ಅಂದ್ರೆ ಈ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಅಲ್ಲಿ ಅವ್ರು ಕೊಟ್ಟಿರೋದಲ್ಲಿ ಎಫ್ ಆಫ್ ಎಕ್ಸ್ ಅಲ್ಲ, ಎಫ್ ಆಫ್ 3x minus 4 divided by 3x plus 4 ಇದೆ. ನಾವು ಏನ್ ಮಾಡೋಣ, ಜಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ that t is equal to that function, that is what they have given, 3x minus 4 divided by 3x plus 4 ಅಂತ ಅನ್ಕೋಣ. ಈ ಜಾಗದಲ್ಲಿ ಎಫ್ ಆಫ್ 3x minus 4 divided by 3x plus 4 ಕೊಟ್ಟಿದಾರಲ್ವಾ, ಅದನ್ನ ಒಂದು ವೇರಿಯೇಬಲ್ ಟಿ ಅಂತ ಅನ್ಕೋಣ. ಬರ್ಕೊಂಡು ಈಗ ಸಾಲ್ವ್ ಮಾಡಿಲ್ಲ. 3xt ಪ್ಲಸ್ 4t ಏನು ಬರುತ್ತೆ ಅಂತ ನೋಡೋಣ. ಈಗ ಎಲ್ಲರೂ ಏನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಆ ಕಡೆ ಬರುತ್ತೆ. 3x minus 3xt is equal to 4 minus 4t. therefore ಇವೆರಡರಲ್ಲಿ x ಕಾಮನ್ ತಗೊಂಡ್ರೆ 4 minus 4t divided by ಎಷ್ಟಾಯ್ತು ನೋಡಿ ಇಲ್ಲಿ 3 minus 3t ಆಯ್ತು. ಅಂದ್ರೆ x ಜಾಗದಲ್ಲಿ we got 4 minus 4t divided by 3t ಅಂದ್ರೆ they have given that ಏನ್ ಕೊಟ್ಟಿದ್ದಾರೆ ಅಂದ್ರೆ f of t ಅಂತಂದ್ರೆ ದಟ್ ಈಸ್ x plus 2 ಅಂತ ಕೊಟ್ಟಿದ್ದಾರೆ. ಟಿ ನೋಡಪ್ಪ, ಟಿ ಅಂತಂದ್ರೆ ಇದಿಷ್ಟು, ಟಿ ಮೀನ್ಸ್ 3x minus 4 divided by 3x plus 4. ಸೊ ನಾವು ದಟ್ ಈಕ್ವಲ್ ಟು ವೇರ್ ಎವರ್ ಯು ಗಾಟ್ ಎಕ್ಸ್ ಜಾಗದ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟಿ ಅಂದ್ರೆ ಎಷ್ಟಿದೆ ಆಗಲ್ಲಿ, ದಟ್ ಈಸ್ 3x ಎಕ್ಸ್ ಜಾಗದಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಎಷ್ಟಿದೆ, x is equal to that is 4 minus 4t divided by
3 ಮೈನಸ್ 3t, ಟಿ ಫಂಕ್ಷನ್ ಟಿ ಇದೆಯಪ್ಪ, ಟಿ ಬರಂಗ್ ನೋಡ್ಕೋಬೇಕು, ಪ್ಲಸ್ 2. ಅರ್ಥ ಆಯ್ತಾ? ಎಕ್ಸ್ ಜಾಗದಲ್ಲಿ ಇದಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನೋ ಆನ್ಸರ್ ಬರುತ್ತೆ ನಿನಗೆ. ಏನೋ ಆನ್ಸರ್ ಬರುತ್ತೆ ಅಂದ್ರೆ ಕೆಳಗಡೆ ಕಾಣಲಿಲ್ವಲ್ಲ ಅದು. ಓಕೆ, ನಾವು ಆಫ್ಟರ್ ರೈಟಿಂಗ್ ದಿಸ್ ಇಲ್ಲಿ ಬರೀತೀನಪ್ಪ, ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇದೆ. ಸರಿ ನೋಡ್ಕೊಳ್ಳಿ, ಟಿ ಅಂದ್ರೆ ಈಗ ಇಲ್ಲಿ ಎಷ್ಟಾಗುತ್ತೆ ನನಗೆ, ಎಕ್ಸ್ ಪ್ಲಸ್ 2 ಜಾಗದಲ್ಲಿ ಐ ನೀಡ್ ವೇರಿಯಬಲ್ ಟಿ. ಟಿ ವೇರಿಯಬಲ್ ಬೇಕು, ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ 4t divided by 3 minus 3t plus 2. T is the variable, so I need to get f of t in terms of t only. F of t in terms of t only. So now ಬರ್ಕೊಂಡಿದ್ದೀರಾ, ಸ್ವಲ್ಪ ಜಾಗ ಕೆಳಗಡೆ ಬರೆದ್ರೆ ಕಾಣಿಸಲ್ಲಪ್ಪ, ಅದಕ್ಕೆ ಕೋಆಪರೇಟ್ ಮಾಡ್ಕೊಳ್ಳಿ, ನನ್ನ ಜೊತೆ ಬರ್ಕೊಂತ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸೊ ಈಗ ಎಲ್ ಸಿ ಎಮ್ ತಗೊಳ್ತೀಯಾ, ಉಳಿದೆಷ್ಟು 3 ಮೈನಸ್ 3t ಆಯಿತು, 4 ಮೈನಸ್ 4t ಪ್ಲಸ್ 2 ಮೂರ್ಲೆ 6 ಮೈನಸ್ 2 ಮೂರ್ಲೆ 6, 6t ಆಯ್ತು. ಸೊ ನಾವು ಹೌ ಮಚ್ ಯು ಗೆಟ್, 6 ಪ್ಲಸ್ 4 ಈಸ್ 10 ಮೈನಸ್ 10t ಡಿವೈಡೆಡ್ ಬೈ 3 ಮೈನಸ್ 3t. ಚೆಕ್ ಮಾಡಿ ಇನ್ನೊಂದ್ಸಲ, 4 ಮೈನಸ್ 4t ಡಿವೈಡ್ ಬೈ 3 ಮೈನಸ್ 3t ಪ್ಲಸ್ 2, 2 ಮೂರ್ಲೆ 6 ಪ್ಲಸ್ 6 ಮೈನಸ್ 6, 4 ಪ್ಲಸ್ 6. ಓಕೆ ಫೈನ್, ದಿಸ್ ಈಸ್ ಎಫ್ ಆಫ್ ಟಿ. Now what should I do now? I need say f of integration of f of x ಅಂತ ಕೊಟ್ಟಿದ್ದಾರೆ. ಈಗ ನೋಡಿ f of x ಜಾಗ f of t ಬಂತು. ನೋಡಿ t ವೇರಿಯೇಬಲ್ t ಬರ್ಕೊಂಡಿದ್ದೀರಾ. ಸೊ therefore f of x ಅಂದ್ರೆ ಏನಾಗ್ಬಿಡ್ತು ಅಂತ ಕೇಳಿದ್ರೆ 10 ಮೈನಸ್ 10x ಡಿವೈಡೆಡ್ ಬೈ 3 ಮೈನಸ್ 3x ಇಸ್ ಈಕ್ವಲ್ ಟು, ಈ ಡಿನಾಮಿನೇಟರ್ ಒಂದು 3 ಒಂದು ಕಾಮನ್ ತಗೊಳ್ತೀನಿ, ಯಾಕಂತ ಹೇಳ್ತೀನಿ ಅಲ್ಲಿ. ಯಾಕಿರ್ಬೋದು ಅಂತಂದ್ರೆ ರೈಟ್ ಸೈಡ್ 1 ಮೈನಸ್ ಎಕ್ಸ್ ಇದೆ ನೋಡು, ಇಲ್ಲಿ ಲಾಗ್ ಇರೋದ್ರಿಂದ ನಾವೇನ್ ಮಾಡೋಣ ಗೊತ್ತಾ, ಇದನ್ನ ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಆನ್ ಬೋತ್ ಸೈಡ್ ಬರ್ಬೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ದಿಸ್, ಇದಿಷ್ಟು ಫಂಕ್ಷನ್ ಬರ್ಕೊಂಡಿದ್ಯಾ ಅಂತ. ಗಿವನ್ ಫಂಕ್ಷನ್ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ನೌ, ದಿಸ್ ಇಂಟೆಗ್ರಲ್ ಈಸ್ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಶಿಯೇಷನ್. ಸೊ ರೈಟ್ ಸೈಡ್ ಬರ್ಕಂತ ಹೋದ್ರೆ ನಮ್ಗೆ ಅಲ್ಲಿ ಏನ್ ಸಿಗುತ್ತೆ, ಸೊ ವಿ ಗಾಟ್ 10 ಮೈನಸ್ 10x ಡಿವೈಡೆಡ್ ಬೈ 3 ಇಂಟು 1 ಮೈನಸ್ ಎಕ್ಸ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ರೈಟ್ ಸೈಡ್ a ಇಂಟು log of 1 minus differentiation is 1 divided by 1 minus x into minus 1 plus b into x differentiation is b into 1 plus differentiation of c is 0. Dear students, what is the next step is compare. ಈಗ ಇದನ್ನ ನಾವೇನ್ ಮಾಡೋಣ, ಮೈನಸ್ ಎ ಇಂಟು ಕಂಪೇರ್ ಮಾಡೋದಕ್ಕಿಂತ ಮುಂಚೆ ಮೈನಸ್ ಎ ಇಂಟು ಪ್ಲಸ್ ಬಿ ಇಂಟು 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಬರ್ಕೊಂಡ್ರೆ 1 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. 1 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಕಂಪೇರ್ ಮಾಡ್ಕೊ, ಏನು ಕಂಪೇರ್ ಈಕ್ವೇಟ್ ಮಾಡ್ಕೊಳ್ಳೋಣ. ಈಗ 10/3 ಸಿಗುತ್ತೆ, ಕಾನ್ಸ್ಟೆಂಟ್ ಇದೆ, 10/3 ಕಾನ್ಸ್ಟೆಂಟ್. ಇಲ್ಲಿ ಯಾರು ಬರ್ತಾರೆ, ಕಾನ್ಸ್ಟೆಂಟ್ಗೆ ಮೈನಸ್ ಎ ಪ್ಲಸ್ ಬಿ ಬರುತ್ತೆ, ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್. ನೆಕ್ಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಬಿ ಇಂಟು ಮೈನಸ್ ಎಕ್ಸ್, ಮೈನಸ್ ಬಿ ಅಷ್ಟೇ ಸಿಗುತ್ತೆ, ಇಲ್ಲಿ ಮೈನಸ್ ಬಿ ಇಲ್ಲಿ ಸಿಗಲ್ಲ, ಈ ಕಡೆ ಮೈನಸ್ 10/3 ಸಿಗುತ್ತೆ. ಮೈನಸ್ ಬಿ ಇಸ್ ಈಕ್ವಲ್ 10/3 ಅಂದ್ರೆ ಬಿ ಇದೆ ಮೈನಸ್ ಕ್ಯಾನ್ಸಲ್ ಆಯ್ತು, ದೇರ್ಫೋರ್ ಬಿ ಇಸ್ ಈಕ್ವಲ್ ಟು 10/3. ಸ್ಮಾಲ್ ಅಲ್ಲಿ 10 ಟು ದಿ ಪವರ್ ಆಫ್ ಏನಾಯ್ತು ಸ್ವಲ್ಪ ಗೊತ್ತಾಗಿಲ್ಲಪ್ಪ, 2x 10 minus 2t 4 x is equal to, dear students, x is equal to ನಾವು ಸಾಲ್ವ್ ಮಾಡಿದ್ದು ಒಂದು ಸ್ವಲ್ಪ ವೆರಿಫೈ ಮಾಡ್ಕೋತೀರಾ, 4 plus 4t divided by 3 minus 3t, then f of t is equal to x plus 2 means 4 plus 4t by 3 minus 3t plus 2. So we got 3 minus 3t, 4 plus 4t, 2 3 6 plus 6
minus 6t. ಸ್ವಲ್ಪ ಇಲ್ಲೇನೋ ಮಿಸ್ಟೇಕ್ ಆಗಿದೆ ನೋಡಿ, 10t ಬರಲ್ಲ, 10t ಬರೋದಿಲ್ಲ. So you got 6 plus 4 is 10 minus 2t ಬರುತ್ತೆ ವಿದ್ಯಾರ್ಥಿಗಳು, divided by 3 minus 3t. ಇದು f of t ಇರುತ್ತೆ, ಇದನ್ನ f of x ಕನ್ವರ್ಟ್ ಮಾಡಿದ್ರೆ 10 minus 2x divided by 3 minus 3x. ಸೊ ಅಲ್ಲಿ ನಮಗೆ ಉಳಿಯೋದು ವಿದ್ಯಾರ್ಥಿಗಳು 10 minus 2x, ಅಲ್ಲಿ 10 minus 10t ಅಂತ ಬರ್ಕೊಂಡಿ ನೋಡಿ, ಅದು ತಪ್ಪಾಗಿದೆ, ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ನಾವು ಇಂಟಗ್ರೇಷನ್ ಕೊಟ್ಟಿದ್ದಾರೆ ಅವ್ರು, ಇಂಟಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ನಾವು ಇಂಟಗ್ರೇಷನ್ ಎಲಿಮಿನೇಟ್ ಮಾಡೋಣ. ಅಂದ್ರೆ ಎಲಿಮಿನೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ, ಡಿಫರೆನ್ಶಿಯೇಟ್ ಎಕ್ಸ್ ಇಸ್ ಈಕ್ವಲ್, ಆಗಲೇ ಬರ್ದಿದ್ದಪ್ಪ ಅದು, ಅಲ್ಲೇನೋ ಕಾಣಿಸ್ತಾ ಇಲ್ಲ, ಸ್ಮಾಲ್ ಕರೆಕ್ಷನ್ ನೀವು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. 10 minus 2t ಹೋಲ್ ಡಿವೈಡೆಡ್ ಬೈ 3 minus 3t ಅಲ್ಲಿ ಕೆಳಗಡೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಮತ್ತೆ ಬರಿತಾ ಇದೆ. ಸಿಂಪ್ಲಿಫೈ ಮಾಡಿದ್ರೆ ಕ್ಯಾನ್ಸಲ್ ಆಯ್ತು. ಈಗ ಇಕ್ವೇಟಿಂಗ್ ಫಸ್ಟ್ ಕಾನ್ಸ್ಟೆಂಟ್ ಬರೆದ್ರೆ ಮೈನಸ್ ಎ ಪ್ಲಸ್ ಬಿ, ಮೈನಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 10/3. ಆಗಲ್ಲೇ ಬದ್ದಿದ್ದು ಕರೆಕ್ಟ್ ಇದೆ, ಬರ್ಕೊಂಡಿದ್ದೀರಾ? ಓಕೆ, ನೆಕ್ಸ್ಟ್ ಮೈನಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ 10/3 ಆದ್ಮೇಲೆ ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಮೈನಸ್ 2/3 ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಬಿ ಉಳಿಯುತ್ತೆ, ಕ್ಯಾನ್ಸಲ್, ಬಿ ಇಸ್ ಈಕ್ವಲ್ ಟು 2/3, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ, ಮೈನಸ್ ಎ ಇಸ್ ಈಕ್ವಲ್ ಟು 10/3, ಬಿ ಹಾಕಿದ್ರೆ ಮೈನಸ್ ಬಿ ಆಗುತ್ತೆ, ಮೈನಸ್ 2/3 ಆಯ್ತು, ಅಂದ್ರೆ 8/3 ಆಯ್ತು. ಅವ್ರು ಕೇಳ್ತಾ ಇರೋದು ಎ ಮತ್ತೆ ಬಿ ಕೋಆರ್ಡಿನೇಟ್ ಆರ್ಡರ್ಡ್ ಪೇರ್ ಅಂತ ಕೊಟ್ಟಿದೆ ನೋಡಿ, ಎ ಬಿ ಮೈನಸ್ 8/3, ಆಮೇಲೆ ಬಿ ಇಸ್ ಈಕ್ವಲ್ ಎಷ್ಟು ಬಂತು ವಿದ್ಯಾರ್ಥಿಗಳೇ, 2/3 ಬಂತು. ಸೊ ಮೈನಸ್ 8/3 ಕೆಳಗಡೆ ಕಾಣಿಸ್ತಾ ಇಲ್ಲ, ಮೈನಸ್ 8/3 ಅಂಡ್ ಬಿ ಇಸ್ ಈಕ್ವಲ್ ಎಷ್ಟು ಬಂತು, 2/3. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ಇನ್ನೊಂದ್ಸಲ ಎಫ್ ಆಫ್ 3x minus 4/3x plus 4 ಇದೆಯಲ್ಲ, ಅಲ್ಲಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಎಫ್ ಆಫ್ ಟಿ, ವಿ ಗಾಟ್ ಎಫ್ ಆಫ್ ಟಿ ಇನ್ ಟರ್ಮ್ಸ್ ಆಫ್ ಟಿ ಬಂತು, ಅದನ್ನ ನಾವು ವೇರಿಯೇಬಲ್ ಏನ್ ಚೇಂಜ್ ಮಾಡ್ಕೊಳ್ತೀವಿ, ಎಕ್ಸ್ ಚೇಂಜ್ ಮಾಡ್ಕೊಳ್ತೀವಿ. ದಿಸ್ ಇನ್ನೊಂದ್ಸಲ ಆಗಿದೆ, ಹೇಳ್ಕೊಟ್ಟಿದ್ದೀನಿ. ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಎಕ್ಸ್ ಏನ್ ಬರ್ಕೋಬೇಕಿದ್ರೆ 4 plus 4t divided by 3 minus 3t plus 2. ಇದನ್ನು ಸಿಂಪ್ಲಿಫೈ ಮಾಡಿದಾಗ, ಆಫ್ಟರ್ ಸಿಂಪ್ಲಿಫೈಯಿಂಗ್ ದಿಸ್, and we are written in terms of what variable, x variable, because of f of x. ಈ ತರ ಇರುತ್ತಪ್ಪ, ಕಾಂಪ್ಲಿಕೇಟ್ ಅಂತಲ್ಲ, ಸ್ವಲ್ಪ ಟೆಸ್ಟಿಂಗ್ ಅದೇ ಹೆಂಗ್ ಬರ್ಕತ್ತೀರಾ ಅಂತ ಹೇಳಿ. 80 ಆಯ್ತು, 81 ನಿಧಾನಕ್ಕೆ ಓದ್ಕೊಳ್ಳಿಪ್ಪ. ಕೆಲವರು ಓದಿದ ತಕ್ಷಣ ಏನು ಕೊಟ್ಟಿದಾರಪ್ಪ ಅಂತ ಅನ್ಸಲ್ಲ ನೋಡಪ್ಪ. ಈಗೆಲ್ಲ ಮೆಥಡಲ್ಲಿ ಆದಾಗ ಏನಾದ್ರೂ ಸಬ್ಸ್ಟಿಟ್ಯೂಷನ್ ಮಾಡಕ್ ಬರುತ್ತಾ, ಅಥವಾ ಅಲ್ಲಿ ನೋಡಿ 2 cos ಸ್ಕ್ವೇರ್ ಇದೆ, ಆ ಕಾಸ್ ಸ್ಕ್ವೇರ್ ಏನ್ ಮಾಡ್ಕ, ಸೈನ್ ಸ್ಕ್ವೇರ್ ಅಲ್ಲಿ ಬರ್ಕ. ಫಸ್ಟ್ ಕ್ವಶನ್ ನಂಬರ್ 81 ನಲ್ಲಿ ಕಾಸ್ ಥೀಟಾ ಡಿ ಥೀಟಾ ಡಿವೈಡೆಡ್ ಬೈ 5 plus 7 sin ಥೀಟಾ ಮೈನಸ್, ನೋಡಿ 2 cos ಸ್ಕ್ವೇರ್ ಇದೆ, 2 cos ಸ್ಕ್ವೇರ್ ನ 1 minus sin ಸ್ಕ್ವೇರ್ ಥೀಟಾ ಬರ್ಕೊಂಬಿಡ. ಬರ್ಕೊಂಡ್ಮೇಲೆ ಒಂದು ಸ್ಟೆಪ್ ಓಡಿಸ್ಬೇಕು ನೋಡಿ, ಇಲ್ಲಿ -2 × 1 ಎಷ್ಟಪ್ಪ, -2. 5 minus 2 ಏನಾಗುತ್ತೆ, 3 ಆಗುತ್ತೆ, ಪ್ಲಸ್ 7 sin ಥೀಟಾ, ಮೈನಸ್ ಇಂಟು ಮೈನಸ್ ಪ್ಲಸ್ 2 sin ಸ್ಕ್ವೇರ್ ಥೀಟಾ, ಮೇಲ್ಗಡೆ ಕಾಸ್ ಥೀಟಾ ಆಯ್ತು. ಇಫ್ ಇಂಟಗ್ರಲ್ ಇಸ್ ಏನೋ ವ್ಯಾಲ್ಯೂ ಕೊಟ್ಟಿದ್ದಾರೆ, ಲಾಗ್ ಆಫ್ ಬಿ ಥೀಟಾ ಪ್ಲಸ್ ಸಿ, ವೇರ್ ಸಿ ಇಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್, ದೇ ಆರ್ ಆಸ್ಕಿಂಗ್ ಬಿ ಆಫ್ ಥೀಟಾ ಡಿವೈಡೆಡ್ ಬೈ ಎ ಅಂತಾನೆ ಕೇಳ್ತಾ ಇದ್ದಾರೆ. ರೇಷಿಯೋ ತಗೊಳ್ಳೋಣ, ಅಂದ್ರೆ ರೈಟ್ ಸೈಡ್ ಲಾಗ್ ಫಂಕ್ಷನ್ ಇರೋದ್ರಿಂದ, ಅಂದ್ರೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಏನೋ ಬರ್ತಾ ಇದೆ ನೋಡೋಣ, ಅಥವಾ ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಬಿಫೋರ್ ದಟ್ ಇದನ್ನ ಸಿಂಪ್ಲಿಫೈ ಮಾಡಕ್ ಚಾನ್ಸ್ ಇದೆಯಾ ಚೆಕ್ ಮಾಡೋಣ. ಲೆಟ್ ಅಸ್ ಪುಟ್ sin ಥೀಟಾ ಇಸ್ ಈಕ್ವಲ್ ಟು ಟಿ. ಆವಾಗ ಡಿಫರೆನ್ಶಿಯೇಟ್ ಮಾಡ್ತೀವಿ, ನ್ಯೂಮರೇಟರ್ ಕಾಸ್ ಥೀಟಾ ಡಿ ಥೀಟಾ ಇಸ್ ಡಿ ಥೀಟಾ ಆಗುತ್ತೆ, ಸಾರಿ ಡಿ ಟಿ ಆಗುತ್ತೆ, ಡಿವೈಡೆಡ್ ಬೈ 2t ಸ್ಕ್ವೇರ್
ಪ್ಲಸ್ 7t ಪ್ಲಸ್ 3. ಇದನ್ನ ಫಾರ್ಮಿಂಗ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತೇಳಿ ಕಲ್ತಿದ್ದೀವಿ. ಈಗ ಇದನ್ನ ಫಾಸ್ಟ್ ಆಗಿ ಬರೀಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೆಲ್ಪ್ ಮಾಡ್ತಾರೆ ಏನ್ ಸರ್? ಮಾಡ್ಬೋದು ಅಂತ. ಸೊ ದಟ್ ಈಸ್ ಟೇಕಿಂಗ್ 2 ಔಟ್ಸೈಡ್, t ಸ್ಕ್ವೇರ್ ಪ್ಲಸ್ 7/2 ಪ್ಲಸ್ 3/2. 2 ಔಟ್ಸೈಡ್ ತಗೊಂಡಿದ್ದೇವೆ, ಕರೆಕ್ಟ್. ನಾವು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದು ಗೊತ್ತಿದೆ ನೋಡಿ, ಓಡಿಸೋಣ. ಟಿ ಪ್ಲಸ್ ಟಿ ಕೋಎಫಿಷಿಯಂಟ್ ಅರ್ಧ 7/4 ಸ್ಕ್ವೇರ್ ಆಯ್ತು. ಇಲ್ಲಿ ಉಳಿತೆಷ್ಟು 3/2. ಇಲ್ಲಿ 49/16 ಆ್ಯಡ್ ಆಗಿರುತ್ತೆ, ಸಬ್ಟ್ರಾಕ್ಟ್ ಮಾಡು. ಮೈನಸ್ 49/16 ಆ್ಯಡ್ ಮಾಡ್ಕೊ, ಚೆಕ್ ಮಾಡಪ್ಪ. 49/16 ಆ್ಯಡ್ ಆಗಿರುತ್ತೆ, ಸಬ್ಟ್ರಾಕ್ಟ್ ಆಯ್ತು. ಈಗ ಇದು ರೈಟ್ ಸೈಡಲ್ಲಿ ಚೆಕ್ ಮಾಡಿದ್ರೆ 2 ಇಂಟು ಬ್ರಾಕೆಟ್ ಟಿ ಪ್ಲಸ್ 7/4 ಹೋಲ್ ಸ್ಕ್ವೇರ್, ರೈಟ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು 16 LCM ಬರುತ್ತೆ ವಿದ್ಯಾರ್ಥಿಗಳೇ. 16 LCM 2 8 8 24 ಮೈನಸ್ 29 ಮೈನಸ್ 25 ಆಯ್ತು. ಮೈನಸ್ 25/6 ಅಂತಂದ್ರೆ ಮೈನಸ್ 5/4 ಹೋಲ್ ಸ್ಕ್ವೇರ್ ಆಯ್ತು. ಮೈನಸ್ 5/4 ಸಾಕಿಷ್ಟು. ಇದನ್ನ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಏನ್ ಫ್ಲಾಶ್ ಆಗ್ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮ್ ಅಂತ ಗೊತ್ತಾಯ್ತು. ಏನ್ ಫಾರ್ಮ್ ಗೊತ್ತಾಯ್ತು ಅಂದ್ರೆ ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ರೆ 1/2a ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಅಂತೇಳಿ ಫಾರ್ಮುಲಾ ನೆನಪಾಗಿರ್ಬೇಕು. ಹೌದೇನು ಸರ್? ಇದನ್ನ ಡಿಫರೆನ್ಶಿಯೇಟ್, ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಇರುತ್ತೆ. ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಫಾಸ್ಟ್ ಹೋಗೋದು. ಈಗ ಅಲ್ಲಿ ಏನ್ ಫಾಸ್ಟ್ ಆಗಿ ಅಂತಂದ್ರೆ ಡಿ ಟಿ ಡಿವೈಡೆಡ್ ಬೈ 1/2 ಔಟ್ಸೈಡ್, ಸ್ವಲ್ಪ ಮತ್ತೆ ಅರ್ಥ ಆಗ್ಲಿ ಅಂತೇಳಿ ಮೈನಸ್ 5/4 ಹೋಲ್ ಸ್ಕ್ವೇರ್. ಇದು ಎಕ್ಸ್ ಸ್ಕ್ವೇರ್ ಇದ್ದಂಗೆ, ಇದು ಎ ಸ್ಕ್ವೇರ್ ಇದ್ದಂಗೆ. ಈ ತರ ಲೆಕ್ಕಗಳನ್ನ ಡೈರೆಕ್ಟ್ ಆಗಿ ಮಾಡಿದೀವಿ. ಈಗ ಡೈರೆಕ್ಟ್ ಆಗಿ ಕೊಡಲ್ಲ ನೋಡಿ, ಈ ತರ ರೌಂಡ್ ಹೊಡೆದು ಇಲ್ಲಿಗೆ ಬಂದಿದ್ದೀವಿ. ಈಗ ಸ್ಟಾರ್ಟ್ ಮಾಡೋಣ. 1/2 ಇದೆ ಔಟ್ ಸೈಡ್. 1/2a 2a ಅಂದ್ರೆ ಎಷ್ಟು 5/4 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಲಾಗ್ ಆಫ್ ಮಾಡ್ ಆಫ್ ನೋಡಪ್ಪ ಎಕ್ಸ್ ಮೈನಸ್ ಎ ಇಲ್ಲೇ ಬೇಗ ಬರ್ಕೊಂತ ಹೋಗ್ಬೇಕು. ಎಕ್ಸ್ ಮೈನಸ್ ಎ 7 ಮೈನಸ್ 5 2/4 ಅಂದ್ರೆ ಟಿ ಪ್ಲಸ್ 2/4 2/4 ಅಂದ್ರೆ ಎಷ್ಟಾಯ್ತು 1/2 ಒಂದು ಸ್ಟೆಪ್ 2/4 7 ಎಕ್ಸ್ ಮೈನಸ್ ಎ ಗೊತ್ತಾಗ್ತಾ ಇದೆ ಡಿವೈಡೆಡ್ ಬೈ x plus a that is t plus 7 plus 5 12/4 one step ಜಾಸ್ತಿ ಆಯ್ತು ಕ್ಯಾನ್ಸಲ್ 1/5 into log of 2 1s are 2 2s are 4 1s are 4 3s are ಕ್ಯಾನ್ಸಲ್ ಆಯ್ತು. ನ್ಯೂಮರೇಟರ್ LCM ತಗೊಳ್ತೀಯ 2 ಆಯ್ತು LCM 2t plus 1 divided by ಇಲ್ಲ ಡಿನಾಮಿನೇಟರ್ 2 ಡಿನಾಮಿನೇಟರ್ ಬಂದ್ಬಿಡುತ್ತೆ 2t plus 6 ಆಯ್ತು. ಟಿ ಪ್ಲಸ್ 3 ಇರುತ್ತೆ 1/2 LCM ತಗೊಂಡಿರುತ್ತೆ ಡಿನಾಮಿನೇಟರ್ ಮಲ್ಟಿಪಲ್ ಆಯ್ತು. ಈಗ ಅದು ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಈಕ್ವಲ್ ಟು ಇದಿಷ್ಟು ಏನಾಯ್ತು ಎ ಆಗುತ್ತೆ, ಇದಿಷ್ಟು ಎ ಆಗುತ್ತೆ. ಲಾಗ್ ಆಫ್ ಇದಿಷ್ಟನ್ನು ಚೆಕ್ ಮಾಡಿದ್ರೆ ಬಿ ಆಫ್ ಥೀಟಾ ಅಂದ್ರೆ ಟಿ ಇಸ್ ಈಕ್ವಲ್ ಟು ಸೈನ್ ಥೀಟಾ ಹಾಕ್ಬಿಡ. ಈಗ ಬಿ ಆಫ್ ಥೀಟಾ ಡಿವೈಡೆಡ್ ಬೈ ಪ್ರಾಬ್ಲಮ್ ಅಲ್ಲಿ ಬಿ ಆಫ್ ಥೀಟಾ ಡಿವೈಡೆಡ್ ಬೈ ಎ ಕೇಳಿದಾರೆ ಅಂದ್ರೆ ಎ 1/a ರೆಸಿಪ್ರೋಕಲ್ ತಗೊಂಡ್ರೆ 5 ಆಯ್ತು. ಎ 1/5 ಇದೆ ವಿದ್ಯಾರ್ಥಿಗಳೇ, ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ 5 ಆಯ್ತು. ಇಂಟು ಬಿ ಆಫ್ ಥೀಟಾ ಟಿ ಅನ್ನ ನಾವೇನ್ ಮಾಡಿದ್ವಿ ಸೈನ್ ಥೀಟಾ ತಗೊಂಡಿದ್ವಿ. ದಟ್ ಈಸ್ 2 ಸೈನ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ 2 ಸೈನ್ ಥೀಟಾ ಪ್ಲಸ್ 6 ಅಂತೇಳಿ ನೋಡಿ. ಆನ್ಸರ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರೆ 81ಗೆ 2 ಬರುತ್ತೆ. ಪ್ರಾಕ್ಟೀಸ್ ಹೆಲ್ಪ್ಸ್ ಅ ಲಾಟ್ ಫಾರ್ ಯು ಮಾಡಬೇಕು ಅಂತ ಹೇಳಿದೆ. 82 ಅಲ್ಲಿ ವಿದ್ಯಾರ್ಥಿಗಳೇ ಸ್ವಲ್ಪ ಬಹಳ ಕಾನ್ಸಂಟ್ರೇಟ್ ಕೊಟ್ಟು ಲೆಕ್ಕ ನೋಡಿ. ಎಕ್ಸ್ಪೋನೆನ್ಷಿಯಲ್ ಬಂದಾಗ ಫಸ್ಟ್ ಇದೆಲ್ಲ ಬರ್ಕೊಂಡಿದ್ದೀರಾ. ಎಕ್ಸ್ಪೋನೆನ್ಷಿಯಲ್ ಬಂದಾಗ ಯೂಶಲಿ ಒಂದೊಂದ್ಸಲ ಸಬ್ಸ್ಟಿಟ್ಯೂಷನ್ ಬರುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಒಂದ್ಸಲ ಬರೋಲ್ಲ. ಯಾವಾಗ ಬರೋದಿಲ್ಲ ಸ್ವಲ್ಪ ಅಲ್ಲೇ ಅರೇಂಜ್ ಮಾಡ್ತಾ ಹೋಗ್ಬೇಕು. ಈಗ ನಮ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ಎಲ್ರಿಗೂ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಗೊತ್ತಿರೋದು ಏನು ಗೊತ್ತಿದೆ ಸರ್? ನಿಮ್ಗೇನು ಗೊತ್ತಿಲ್ಲ ಸರ್. ಇ ಪವರ್ ಎಕ್ಸ್ ಇಂಟು ವಿತ್ ರೆಸ್ಪೆಕ್ಟ್ ಎಕ್ಸ್ ಇದ್ರೆ ಏನ್ ಬರೀತೀರಾ? ಇ ಪವರ್ ಎಕ್ಸ್ ಪ್ಲಸ್ ಸಿ ಬರೀತೀರಾ. ಎಷ್ಟು ಸಣ್ಣದು ಹೇಳ್ಕೊಡ್ತೀರಲ್ಲ ಸರ್.
ಇ ಪವರ್ ಎಕ್ಸ್ ಅನ್ನ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ 1, ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1, ಇ ಪವರ್ ಎಕ್ಸ್ ಪ್ಲಸ್ 1. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಇ ಪವರ್ ಎಫ್ ಆಫ್ ಎಕ್ಸ್ ಇರಬೇಕು. ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಯುವರ್ ಆನ್ಸರ್ ಈಸ್, ಸ್ಟ್ಯಾಂಡರ್ಡ್ ಆನ್ಸರ್ ಈಸ್ ಇ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ಒಂದು ಕಡೆ ರಿಸರ್ವ್ ಮಾಡ್ಕೊ ಮೈಂಡ್ ಅಲ್ಲಿ, ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಅ ಲಾಟ್. ಹಾಗಂತೇಳಿ ಇ ಪವರ್ ಎಕ್ಸ್ ಡಿಫರೆನ್ಶಿಯೇಟ್ ಯಾವ್ದು ಮಾಡಬೇಕು, ಏನೋ ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು. ಅವ್ರು ನಾವು ಮಾಡ್ಬೇಕು, ಅವ್ರಂದ್ರೆ ನಾವು ಏನ್ ಮಾಡೋಣ. ಈಗ ಎಲ್ರಿಗೂ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಪ್ಪ. ಈಗ 2x ಅನ್ನ ಎಕ್ಸ್ ಪ್ಲಸ್ ಎಕ್ಸ್ ಬರ್ಕೋಬಹುದು. ಅಂತ ಸಾಣದ ಹೇಳ್ಕೊಡ್ತೀರಿ ಸರ್. ಆಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎ ಇಂಟು ಬಿ ಪ್ಲಸ್ ಸಿ ಇದ್ರೆ ಏನ್ ಬರೀತೀಯ, ಎ ಬಿ ಪ್ಲಸ್ ಎ ಸಿ, ಎ ಬಿ ಪ್ಲಸ್ ಎ ಸಿ. ಅರ್ಥ ಆಯ್ತಲ್ವಾ? ನೋಡಿ, ಇದಿಷ್ಟು ಈ ಬೇಸಿಕ್ ಕಾನ್ಸೆಪ್ಟ್ ಅನ್ನ 2x = x ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ಳೋದು. ಆಮೇಲೆ ಎ ಇಂಟು ಬಿ ಪ್ಲಸ್ ಸಿ ಕೂಡ ಎ ಬಿ ಇಂಟು ಎ ಪ್ಲಸ್ ಸಿ ಬರ್ಕೊಳ್ಳೋದು. ಆಮೇಲೆ ಒಂದೇನೋ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋದಪ್ಪ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ಗೆ ಮಲ್ಟಿಪ್ಲೈಡ್ ಬೈ ಇ ಪವರ್ ಎಕ್ಸ್ ಅಂತ ಬರ್ಕೊಂಡ್ರೆ ಮಲ್ಟಿಪ್ಲೈ ಮಾಡೋದು ಗೊತ್ತಿರಬೇಕು. ಸೊ ಏನ್ ಮಾಡೋಣ ಅಂದ್ರೆ ಈಗ ಅಲ್ಲಿ ಫಸ್ಟ್ 80-12 ಒಂದ್ಸಲ ನೋಡ್ಕೊಂಬಿಡಿಪ್ಪ. ಇಂಟಗ್ರೇಷನ್ ಆಫ್ ಇ ಪವರ್ 2x ಹಂಗೆ ಇರ್ಲದು ಪ್ಲಸ್ 2 ಇ ಪವರ್ ಎಕ್ಸ್ ಇದೆಯಲ್ಲ ಅದನ್ನ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಬರ್ಕೊತೀನಿ. ಈ 2 ಇ ಪವರ್ ಎಕ್ಸ್ ಇಸ್ ರಿಟರ್ನ್ ಆಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಹಂಗೆ ಇರಲಿ -1. ಏನು ಚೇಂಜ್ ಮಾಡಿಲ್ಲ, ಇದೆಷ್ಟೇ. ಅರ್ಥ ಆಯ್ತು ಸರ್? ನೆಕ್ಸ್ಟ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಂತ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಮಜಾ ನೋಡಿ ಈಗಲೇ ಏನ್ ಮಜಾ ಸರ್. ಈಗ ಇ ಪವರ್ ಮೈನಸ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ, ಇ ಪವರ್ ಮೈನಸ್ ಎಕ್ಸ್ ಡಿಫರೆನ್ಶಿಯೇಷನ್ ಮಾಡಿದ್ರೆ ಏನ್ ಬರುತ್ತಾ, ಇ ಪವರ್ ಮೈನಸ್ ಎಕ್ಸ್ ಇಂಟು -1 ಬರುತ್ತೆ. ಅಂದ್ರೆ ಇಲ್ಲಿದೆ ನೋಡ, ಈ ಟರ್ಮ್ ಅಲ್ಲಿ ಇದೆ. ಅದಕ್ಕೆ ನಾವೇನ್ ಮಾಡ್ತೀನಿ, ಈ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. ಹೆಂಗ್ ಮಲ್ಟಿಪ್ಲೈ ಮಾಡ್ಕೊತೀನಿ ಅಂದ್ರೆ ನೋಡಿ, ಸರಿ ನೋಡ್ಕೊಂಡ್ಬಿಡ. ಸರಿ ಏನ್ ನೋಡ್ಕೋಬೇಕು, ಇ ಪವರ್ ಎಕ್ಸ್ ಮೈನಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕಣಪ್ಪ, ಇದಿಷ್ಟು ಎ ಅಂತ ಅನ್ಕ, ಇದಿಷ್ಟು ಎ ಅಂತ ಅನ್ಕೋ, ಎ ಇಂಟು ಇದನ್ನ ಸಿ ಅಂತ ಅನ್ಕ, ಇದನ್ನ ಸಿ ಅಂತ ಅನ್ಕೋ ಸುಮ್ಮನೆ, ಎ ಇಂಟು ಸಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್, ಎ ಇಂಟು ಸಿ. ಆಯ್ತಾ? ಇಲ್ಲೇನು ಉಳಿತಲ್ಲ, ಇ ಪವರ್ 2x ಇದೊಂದು ಸೇರಿ ಅದನ್ನೇನು ಅನ್ಕ ಬಿ ಅಂತ ಅನ್ಕೊಂಡು ಮಲ್ಟಿಪ್ಲೈ ಮಾಡ, ಪ್ಲಸ್ ದಟ್ ಈಸ್ ಇ ಪವರ್ 2x ಪ್ಲಸ್ ಇ ಪವರ್ ಎಕ್ಸ್ -1 ಕಾಣಿಸುತ್ತೆ, -1. ಇದಿಷ್ಟು ಬಿ ಅಂತ ಅನ್ಕೊಂಡಂಗೆ ಎ ಇಂಟು ಬಿ ಪ್ಲಸ್ ಸಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀನಿ ಇಂಟು ದಿಸ್ ಮಚ್ ಇ ಪವರ್ ಎಕ್ಸ್, ಸಾರಿ ಇ ಪವರ್ ಎಕ್ಸ್. ಹಾ ಸರ್, ಅರ್ಥ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡಿದ್ದೀನಿ, ಕಾಣಿಸ್ಲಿಲ್ಲ ಅದು. ಇ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಇಷ್ಟು. ಈಗ ಮತ್ತೆ ಸ್ವಲ್ಪ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾ ಇದೀನಿ ನೋಡೋದು. ಏನ್ ಸ್ಟ್ಯಾಂಡರ್ಡ್ ಫಾರ್ಮ್ ಸರ್? ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಇ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೇಕು. ಆ ಥರ ಬರಂಗ್ ನೋಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು. ಈಗಲ್ಲಿ ಏನ್ ಸರ್ ಹೆಂಗ್ ಅರೇಂಜ್ ಮಾಡೋಕ್ಕಾಗುತ್ತೆ? ಈಗ ನೋಡಿಲ್ಲ, ಇ ಪವರ್ ಇದು ಎಫ್ ಆಫ್ ಎಕ್ಸ್ ಅಂತ ಅನ್ಕೋ. ಈಗ ಎಫ್ ಆಫ್ ಎಕ್ಸ್ ಅಂತ ಅನ್ಕೋಬೇಕು. ಅನ್ಕಂಡೆ ಸರ್, ಎಫ್ ಆಫ್ ಎಕ್ಸ್ ಕೈ ಮುಚ್ಚಿದೆ ನೋಡಿ, ಎಫ್ ಆಫ್ ಎಕ್ಸ್ ಅದರ ಡಿಫರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿದೆ ನೋಡಿ, ಇ ಪವರ್ ಎಕ್ಸ್ ಡಿಫರೆನ್ಶಿಯೇಷನ್ ಇ ಪವರ್ ಎಕ್ಸ್, ಇ ಪವರ್ ಮೈನಸ್ ಎಕ್ಸ್ ಡಿಫರೆನ್ಶಿಯೇಷನ್ ಇ ಪವರ್ ಮೈನಸ್ ಎಕ್ಸ್ ಆಗಿದ್ದಾಗ ಇದಿಷ್ಟು ಆನ್ಸರ್ ಏನಾಗ್ಬಿಡುತ್ತೆ, ಇಂಟಗ್ರೇಷನ್ ಆಫ್ ದಿಸ್ ಬಿಕಮ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್. ಈ ಟರ್ಮ್ ಮುಗೀತು ವಿದ್ಯಾರ್ಥಿಗಳೇ. ಹಂಗೆ ಪ್ಲಸ್ ಇಂಟಗ್ರೇಷನ್ ಆಫ್, ಈಗ ಇಲ್ಲೇನಿದೆ, ಒಂದು ಬೇಕು ನನಗೆ, ಒಂದು ಬೇಕು. ಆಮೇಲೆ ಇ ಪವರ್ 2x ಬೇಡ, ಇ ಪವರ್ ಎಕ್ಸ್ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಇದನ್ನ ಡಿವೈಡೆಡ್ ಬೈ ಇ ಪವರ್ ಎಕ್ಸ್, ಇದನ್ನ ಮಲ್ಟಿಪ್ಲೈಡ್ ಬೈ ಇ ಪವರ್ ಎಕ್ಸ್ ಮಾಡ್ಕ.
ಇ ಪವರ್ 2x ಬೇಡ 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 ಬಿಟ್ಬಿಡಕ್ಕೆ ಬರಲ್ಲ. ಡಿವೈಡ್ ಬೈ ಇ ಪವರ್ ಎಕ್ಸ್ ಮಾಡ್ಕ. ಇಲ್ಲಿ ಡಿವೈಡ್ ಮಾಡ್ತೇವೆ, ಮಲ್ಟಿಪ್ಲೈ ಮಾಡಲೇಬೇಕು. ಈಗ ನೋಡಿ ಚೆಕ್ ಮಾಡಿ ಏನಾಯ್ತು, ಇ ಪವರ್ 2x ಬೈ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಡಿವೈಡ್ ಮಾಡ್ಕತ್ತೀಯ 1 ಆಯ್ತು, ಮೈನಸ್ 1 ಬೈ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಆಯ್ತು. ಈಗ ಇದು ಮಲ್ಟಿಪ್ಲೈ ಮಾಡ್ಕೊಂಡಿದೀಯ ಅಂದ್ರೆ ಪವರ್ ಮಸ್ಟ್ ಬಿ ಆಡೆಡ್, ಬೇಸಿಸ್ ಆರ್ ಸೇಮ್. ಸೊ ನಾವು ವಾಟ್ ಐ ವಿಲ್ ಗೆಟ್ ಈಸ್, ಒನ್ ಸೆಕೆಂಡ್, ಬಹಳ ಕೇರ್ಫುಲ್ ಇದೆ ಅಲ್ಲಿ ಬರ್ಕೊಂಡ್ರೆ ತಪ್ಪೈತೆ ನೋಡಲ್ಲಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ತಲೆ ಮೇಲಿದೆ ಇದು, ತಲೆ ಮೇಲೆ ಇ ಪವರ್ ಇದೆ, ಇದು ಇ ಪವರ್ ಮಸ್ಟ್ ಬಿ ಆಡೆಡ್, ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಆಡ್ ಮಾಡ್ತೀಯ ಪ್ಲಸ್ ಎಕ್ಸ್ ಆಯ್ತು. ಈಗ ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗ್ತದೆ ನೋಡು. ಈಗ ಇದನ್ನ ಏನ್ ಸ್ಟ್ಯಾಂಡ್ ಫಾರ್ಮ್ ಅನ್ಕೋಬೇಕು, ಇ ಪವರ್ ಇದಿಷ್ಟನ್ನು ಎಫ್ ಆಫ್ ಎಕ್ಸ್ ಅಂತ ಅನ್ಕ, ಇ ಪವರ್ ಎಫ್ ಆಫ್ ಎಕ್ಸ್. ಇದನ್ನ ಡಿಫರೆನ್ಶಿಯೇಟ್ ಮಾಡ, ಇ ಪವರ್ ಎಕ್ಸ್ ಡಿಫರೆನ್ಶಿಯೇಷನ್ ಇ ಪವರ್ ಎಕ್ಸ್, ಇ ಪವರ್ ಮೈನಸ್ ಎಕ್ಸ್ ಡಿಫರೆನ್ಶಿಯೇಷನ್ ಇಸ್ ಮೈನಸ್ ಇ ಪವರ್ ಎಕ್ಸ್, ಎಕ್ಸ್ ಡಿಫರೆನ್ಶಿಯೇಷನ್ ಇಸ್ 1. ದೇರ್ಫಾರ್ ಯುವರ್ ಆನ್ಸರ್, ಇದಿಷ್ಟಕ್ಕೂ ಆನ್ಸರ್ ಚೆಕ್ ಮಾಡಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನೌ ಐ ಗಾಟ್ ಇ ಪವರ್, ಹೇಳಿ ಬಾಯಿ ನೋಯಕತ್ತಲ್ರ, ಇ ಪವರ್ ದಿಸ್ ಒನ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್. ಈಗ ಲಾಸ್ಟ್ ಸ್ಟೆಪ್ ಏನ್ ಮಾಡ್ಬಿಡು, ಕಾಮನ್ ಇದನ್ನ ಕಾಮನ್ ತಗೊಂಡ್ಬಿಟ್ರೆ ಉಳಿತಷ್ಟು ನೋಡಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲೆಷ್ಟು ಉಳಿತು, 1 ಉಳಿತು, 1 ಪ್ಲಸ್ ಇ ಪವರ್ ಎಕ್ಸ್ ಆಯ್ತು. ಇದಿಷ್ಟರಲ್ಲಿ 1 ಉಳಿಯಿತು, 1 ಪ್ಲಸ್ ಇಲ್ಲಿ ಇ ಪವರ್ ಎಕ್ಸ್ ಹಿಂಗಿರುತ್ತೆ. ಆಕ್ಚುಲಿ ಇಟ್ ಈಸ್ ಲೈಕ್ ದಿಸ್, ಸೊ ಈಗ ಇದಿಷ್ಟು ಕಾಮನ್ ತಗೊಂಡ್ರೆ 1 ಪ್ಲಸ್ ಇ ಪವರ್ ಎಕ್ಸ್ ಆಯ್ತು. ಇದಿಷ್ಟು ಕೊಟ್ಟಿದ್ದಾರೆ ಅವರು ಪ್ರಾಬ್ಲಮ್ ಅಲ್ಲಿ, ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಏನಾಯ್ತು, ಜಿ ಆಫ್ ಎಕ್ಸ್ ಆಗ್ಬಿಡುತ್ತೆ. ಮಜಾ ಆಯ್ತಲ್ವಾ? ಈಗ ಜಿ ಆಫ್ ಎಕ್ಸ್ ಸಿಕ್ಕ ಮೇಲೆ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿದ್ರೆ 3-4 ಸ್ಟೆಪ್ಪಲ್ಲಿ ಸಿಗುತ್ತೆ. ಬರೀ ಎಲ್ಲ ಇ ಪವರ್ ಫಸ್ಟ್ ಯಾರು ಬಂದು ಸಡನ್ ನೋಡ್ಬಿಟ್ರೆ ಹೋಗಲೇ ಲೆಕ್ಕನ ಬೇಡ ಅಂತೇಳಿ, ಜೈ ಬೇಡ ಏನು ಬೇಡ ಅಂತೇಳಿ ಮರ್ತ್ ಬಿಡ್ತಾರೆ. ಬಟ್ ಆ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ವಿದ್ಯಾರ್ಥಿಗಳೇ. ಹೌದು ಸರ್, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಇ ಪವರ್ ಎಕ್ಸ್, ಜಿ ಪವರ್ 0 ಕೇಳ್ತಾನೆ, ಇ ಪವರ್ 0 ಪ್ಲಸ್ 1 ಆಗುತ್ತೆ, 1 ಪ್ಲಸ್ 1 ಇಸ್ ಈಕ್ವಲ್ ಟು 2, 1 ಪ್ಲಸ್ 1 2, ಎಲ್ಲರಿಗೂ ಗೊತ್ಬಿಡು ಸರ್. ಸೊ ಆಪ್ಷನ್ 82ಗೆ ಆಪ್ಷನ್ 3. ಒಳ್ಳೆ ಪ್ರಾಬ್ಲಮ್ ವಿದ್ಯಾರ್ಥಿಗಳೇ, ಎಂಜಾಯ್ ಮಾಡಿ, ಚೆನ್ನಾಗಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಗೊತ್ತಿರೋದು ಹೇಳ್ಕೊಡ್ತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಹೇಳ್ತಾ ಇದೀನಲ್ಲ, ಪ್ರಾಕ್ಟೀಸ್ ಬೇಕು ನೋಡು, ಪ್ರಾಕ್ಟೀಸ್ ಇಲ್ಲ ಆಗಲ್ಲ. ಹೌದೇನು ಸರ್? ನೆಕ್ಸ್ಟ್ 82 ಆಯ್ತು. 83ರಲ್ಲಿ ಏನಾದರೂ ಟಣ್ ಅಂತ ನೆನಪಾಗುತ್ತೆ ನೋಡು, ಟ್ಯಾನ್ ಇನ್ವರ್ಸ್ ಎಕ್ಸ್ ಕಾಮನ್ ತಗೊಂಬಿಡಲ್ಲಿ. 80 ಎಷ್ಟಪ್ಪ 3 ಇ ಪವರ್ ಎಕ್ಸ್ ಹೊರಗಡೆ ಇರಲಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕಾಮನ್ ತಗೊಂಡು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಜಲ್ದಿ ಮುಗಿದೋಗತ್ತೆ ನೋಡು, ಈಸಿ ಪ್ರಾಬ್ಲಮ್ ಇದು. ಇದು ಕ್ಯಾನ್ಸಲ್ ಆಯ್ತು. ಈಗ ನೋಡಿ ಏನು ಉಳಿತು, ಮತ್ತೆ ಒಂದು ಸ್ಟೆಪ್ ಸುಮ್ಮನೆ, ಇ ಪವರ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹೇಳ್ರ ಆನ್ಸರ್ ಹೇಳ್ರ ಸರ್, ಇ ಪವರ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಮುಗಿತು ಆನ್ಸರ್. ಪ್ಲಸ್ ಸಿ. ಒಂದೊಂದ್ಸಲ ಇಂಥವು ಈಸಿ ಬಂದ್ಬಿಡ್ತವೆ. ಈಗ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಲೆಂಗ್ದಿ ಇತ್ತ, ಈ ಪ್ರಾಬ್ಲಮ್ ಈಸಿ ಇರುತ್ತೆ. ನಾ ಹೇಳಿದ್ದೀನಲ್ಲ, 8 ಲೆಕ್ಕದಲ್ಲಿ ಕರ್ನಾಟಕ CET 8 ಲೆಕ್ಕದಲ್ಲಿ 6 ಆರಾಮಾಗಿ ಅಟೆಂಡ್ ಮಾಡ್ಬೋದು ಇಂಟರ್ವ್ಯೂಷನ್ ಅಲ್ಲಿ. ಇನ್ನೆರಡು ಸ್ವಲ್ಪ ತಲೆ ಖರ್ಚು ಮಾಡಬೇಕು, ಮಾಡ್ಕೊಳ್ಳಿ ಸರ್ ಅಂತ. ಇದಕ್ಕೇನಪ್ಪ ಸ್ಟ್ಯಾಂಡರ್ಡ್ ಫಾರ್ಮ್, ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಬೈಪಾರ್ಟ್ಸ್ ರೂಲ್ ಕಲ್ತಿದ್ದೀವಿ. ಹೌದು ಸರ್, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. 83 ಈಸಿ ಇದೆ. ವೈರ್ ಅಡ್ಡಡ್ ಬರ್ತಾ ಇದೆಪ್ಪ ಕಾಲಿಗೆ. ನೆಕ್ಸ್ಟ್ 84. The value of the integral 1 plus x to the power of 4 divided by 1 plus x to the power of 6. ನೋಡಿ ವಿದ್ಯಾರ್ಥಿಗಳು, ಎಲ್ಲ ಆನ್ಸರ್ಗಳು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ಯಾನ್ ಇನ್ವರ್ಸ್ ಅಂತ ಬಂದ್ಬಿಟ್ಟಿದ್ದಾವೆ. ಅಂದ್ರೆ ಟ್ಯಾನ್ ಇನ್ವರ್ಸ್ ಬಂದಿದೆ ಅಂದ್ರೆ ಈಗ ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಿರುತ್ತೆ,
1 divided by 1 plus x square ಇರುತ್ತೆ. therefore integration of 1 by x square ಏನಿರುತ್ತೆ tan inverse x ಇರುತ್ತೆ. ಆ ಥರ ಬರೋಂಗೆ ಏನಾರ ಮಾಡ್ಬೇಕಲ್ಲ, ಹಂಗಿಲ್ಲಲ್ಲ ಸರ್. ಏನೋ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೇಳ್ಕೊಟ್ಟಿದ್ರಲ್ಲ, ಸುಮ್ಮನೆ ಟ್ರೈ ಮಾಡ. ಮೇಲೆ x to the power of 4 ತಗ, 1 by x to the power of 4 plus 1. ಡಿನಾಮಿನೇಟರ್ x to the power of 6 ತಗ, ಉಳಿತು ಎಷ್ಟು 1 ಪ್ಲಸ್ ಅಲ್ಲ 1 by x to the power of 6 plus 1. ಸಿಂಪ್ಲಿಫೈ ಮಾಡಿದ್ರೆ ಆಗುತ್ತಾ? ಮೇಲ್ಗಡೆ ಇದು 2 ಆಯ್ತು. ಅಂದ್ರೆ 1 divided by x square ಮೇಲ್ಗಡೆ ತಗೊಂಡ್ರೆ x to the power of 6 plus 1 by x square divided by 1 by x power 6 plus 1. ಇದೇನು ಸಿಂಪ್ಲಿಫೈ ಆಗದೇ ಇಲ್ಲ. ಅದಕ್ಕೆ ಸ್ವಲ್ಪ ಫ್ಯಾಕ್ಟರ್ಸ್ ನೋಡೋಣ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ದ ಫ್ಯಾಕ್ಟರ್ಸ್ ಏನು ಬರೀತೀಯಾ? ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತೇಳಿ ಫ್ಯಾಕ್ಟರ್ಸ್ ಬರೆಯೋದು ಗೊತ್ತಿದ್ದೇನಪ್ಪ, ಅಪವರ್ತನಗಳು. ಹಂಗೆ 1 ಪ್ಲಸ್ ಎಕ್ಸ್ ಕ್ಯೂಬ್ ಇದೆಯಲ್ಲ, 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 6 ಇದೆಯಲ್ಲ, ಅದನ್ನ ಹಿಂಗೆ ಬರ್ಕೊಂಡ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫ್ಯಾಕ್ಟರ್ಸ್ ಬರ್ಕೊಂಡು ಏನಾದರೂ ಆಟ ಆಡಬಹುದು. ಕನ್ವರ್ಟಿಂಗ್ ದಿಸ್. ಸೊ ಟ್ರೈ ಮಾಡ್ತಾ ಹೋಗೋಣ. ಸ್ಟಾರ್ಟ್. 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ ಎ ಪ್ಲಸ್ ಬಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್, ಇದು ಎ ಇದ್ದಂಗೆ ಬಿ ಇದ್ದಂಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಇಂಟು ಬಿ, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 2. ಈಗ ನ್ಯೂಮರೇಟರ್ 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಕಾಣ್ತಾ ಇದೆ. ಈಸಿ, ಇದು ಬಹಳ ಖುಷಿ ಆಗಿಬಿಡ್ಬೇಕು. ಆದ ತಕ್ಷಣ ಇದು ಇಲ್ಲಲ್ಲ, ಎಕ್ಸ್ ಸ್ಕ್ವೇರ್ ಇಲ್ಲಲ್ಲ, ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಕೊಂಬೋಣ. ಸಬ್ಟ್ರಾಕ್ಟ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬರ್ರಿ ಅಪ್ಪ, ನಿನಗೆ ಆನ್ಸರ್ ಬಂದೇ ಬಿಡ್ತದೆ. ನೋಡಿ ಟ್ರಿಕ್ ಅಂದ್ರೆ ಇದನ್ನ ಅಪ್ಲೈ ಮಾಡ್ಬೇಕು ಅನ್ನೋದು ಫ್ಲಾಶ್ ಆಗಬೇಕು. ಯಾವಾಗ ಫ್ಲಾಶ್ ಆಗುತ್ತೆ? ವೆನ್ ವಿ ಆರ್ ಯು ಪ್ರಾಕ್ಟೀಸ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಹಾಗಂತೇಳಿ 1000 ಲೆಕ್ಕ ಮಾಡೋದ ಅಲ್ಲ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು. ಇದು ಎ ಕ್ಯೂ ಪ್ಲಸ್ ಬಿ ಕ್ಯೂ ಯಾವಾಗಪ್ಪ? 8ನೇ ಕ್ಲಾಸು, ಕೆಲವರು 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರ ಅಲ್ಜಿಬ್ರಾದಲ್ಲಿ. ಬಟ್ ಈಗ ನೆನಪಾಗಬೇಕು ಆಕತ್ತೇನು ಸರ್? ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಸಪರೇಟ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಹೆಂಗ್ ಸಪರೇಟ್ ಅಂದ್ರೆ ಗ್ರೂಪ್ ಮಾಡ್ಕೊಂತೀನಿ ಈ ತರ. ದಿಸ್ ಡಿವೈಡೆಡ್ ಬೈ ದಿಸ್ ಎಂಟೈರ್ ಥಿಂಗ್ ಬ್ರಾಕೆಟ್ ಹಾಕಿದೆ ನೋಡ. ಬೇಸಿಕ್ ಅಪ್ಪ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಝೆಡ್ ಇದ್ರೆ ಎಕ್ಸ್ ಬೈ ಝೆಡ್ ಪ್ಲಸ್ ವೈ ಬೈ ಝೆಡ್. ಏನೇನು ಸಪರೇಟ್ ಮಾಡ್ಕೊಂತೀನಿ ಇಂಪಾರ್ಟೆಂಟ್. ಸಪರೇಟ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ದಿಸ್ ವಿಲ್ ಕ್ಯಾನ್ಸಲ್. ಹೌದು ಸರ್. ಪ್ಲಸ್ ಸೆಕೆಂಡ್ ಟರ್ಮ್ ಯಾವ್ದಿದೆ? ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಇದಿಷ್ಟು ಟರ್ಮ್ ಬರ್ದಾಗ ನಮಗೆ ಉಳಿಯೋದೇನಪ್ಪಾ ಅಂದ್ರೆ ಇದಿಷ್ಟನ್ನು ಕಂಬೈನ್ ಮಾಡಿ ಮತ್ತೆ 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಏನ್ ಬರಿತೀನಿ? ಕ್ಯೂಬ್ ಹೋಲ್ ಸ್ಕ್ವೇರ್ ಬರ್ಕೊಂಡ್ಬಿಡ್ತೀನಿ. ಸೇಮ್ ಇದನ್ನ ಹಿಂಗ್ ಬರ್ಕೊಂಡ್ಬಿಡ್ತೇನೆ. ಇದಿಷ್ಟರ ಎಕ್ಸ್ಪಾನ್ಷನ್ ಇದಿಷ್ಟು. ಎಕ್ಸ್ಪಾನ್ಷನ್ ಅಲ್ಲ, ಸಾರಿ, ಫ್ಯಾಕ್ಟರ್ಸ್ ಆಫ್ ದಿಸ್ ಎಂಟೈರ್ ಥಿಂಗ್ ಇಸ್ ದಿಸ್ ಮಚ್. ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ, ಈಗ ಏನ್ ಮಾಡ್ತೀನಿ? ಕಂಬೈನ್ ಮಾಡಿ ಬರಿತೀನಿ. ಯಾಕೆ ಅಂತ ಕೇಳಿದ್ರೆ ಇದರ ಎಕ್ಸ್ ಕ್ಯೂಬ್ ಅದ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ಬೇಕು. ಎಕ್ಸ್ ಕ್ಯೂಬ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ಬೇಕಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 3 ಮಾಡ್ಕೊಂಬಿಡು. ನೋಡಿ ಎಷ್ಟು ನೀಟ್ ಆನ್ಸರ್ ಸಿಕ್ತು. ಏನ್ ಆನ್ಸರ್ ಸಿಕ್ತು? ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆನ್ಸರ್ ಈಸ್ tan inverse of x plus C plus 1 by 3 into tan inverse of x by a. ಇದು 1 ಸ್ಕ್ವೇರ್ ಇದ್ದಂಗೆ x ಕ್ಯೂಬ್ ಡಿವೈಡೆಡ್ ಬೈ a. ಬಂತ ನೋಡಪ್ಪ ಆನ್ಸರ್. ಯಾವ್ದಪ್ಪ ಆನ್ಸರ್? ಸೊ tan inverse of x plus 1 by 3 tan inverse of x ಕ್ಯೂಬ್. ಓಕೆ, ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.